ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಹಿಂದಿನ ವಿಡಿಯೋಗಳಲ್ಲಿ ಚಾರ್ಜಿಂಗ್ ಸೆಕ್ಷನ್ ಅಂದ್ರೇನು, ಕ್ಯಾಪಿಟಲ್ ಅಸೆಟ್ ಅಂದ್ರೇನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಪೀರಿಯಡ್ ಆಫ್ ಹೋಲ್ಡಿಂಗ್ ಅಂದ್ರೇನು ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ಮತ್ತು ಮೂರನೇ ವಿಡಿಯೋದಲ್ಲಿ 14 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ. ಯಾವುದ್ರ ಬಗ್ಗೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಬಿಟ್ಟಿದೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ನಾವು ಬಂದಿರುವಂತಹದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದರ ಫಾರ್ಮೆಟ್ ಏನು, ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಪೆನ್ನು, ಪೇಪರ್, ಕ್ಯಾಲ್ಕುಲೇಟರ್ ಪಕ್ಕದಲ್ಲಿ ಇಟ್ಟುಕೊಂಡು ರೆಡಿ ಆಗಿರಿ. ಓಕೆ, ಈಗ ಒಂದು ಪ್ರಾಬ್ಲಮ್ನ ತಗೊಳ್ಳೋದ್ರ ಮುಖಾಂತರ ಮುಂದಕ್ಕೆ ಹೋಗೋಣ. ಓಕೆ, ಈ ಪ್ರಾಬ್ಲಮಲ್ಲಿ ಸುಹಾಸ್ ಪರ್ಚೇಸ್ಡ್ ಅ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಅಂದಿದ ತಕ್ಷಣವೇ ನಿಮಗೆ ಬರುತ್ತೆ ಅದರ್ ಅಸೆಟ್ಸ್ 3 years ಇರುತ್ತೆ. 3 years 3 ವರ್ಷಗಳು ಅದರ ಪೀರಿಯಡ್ ಆಫ್ ಹೋಲ್ಡಿಂಗ್. 3 ವರ್ಷ ಅಥವಾ 3 ವರ್ಷಗಳಿಗಿಂತ ಕಡಿಮೆ ಇತ್ತು ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, 3 ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಹಾಗಾದರೆ ಇಲ್ಲಿ ಪರ್ಚೇಸ್ ಮಾಡಿರುವಂತಹ ಡೇಟ್ ಕೊಟ್ಟಿರೋದು 8/10/2010, ಅಂದರೆ 2010 ಪರ್ಚೇಸ್ ಮಾಡಿರೋದು ಫಾರ್ rupees 15 lakhs, 15 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದಾನೆ. ಅಂಡ್ ದ ಸೇಮ್ ಇಸ್ ಟು ಬಿ ಸೋಲ್ಡ್ ಆನ್ 28/10/2018. ಎಷ್ಟಕ್ಕೆ? 26 lakhsಗೆ. ಈಗ ನಾನು ಹೇಳ್ತಾ ಇರೋದೇನು ಅಂದರೆ, ಪೀರಿಯಡ್ ಆಫ್ ಹೋಲ್ಡಿಂಗ್ ಈ ಪ್ರಾಬ್ಲಮಲ್ಲಿ, ಈ ಸುಹಾಸನ ಕೇಸ್ನಲ್ಲಿ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ ಅಸೆಟ್ ಏನು? 8/10/2010 28 ಇದೆ, ನಾವೊಂದು ದಿವಸ ಹಿಂದೆ ತಗೊಬೇಕು. 27/10/2018. ಹಾಗಾದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಇಲ್ಲಿಂದ ಇಲ್ಲಿವರೆಗೂ ಇದೆ ಅಂತಂದರೆ ಇಲ್ಲಿ 3 yearsಗಿಂತ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ನೋಡಬೇಕು. 10ರಿಂದ 18 ಅಂದರೆ 17 ವರ್ಷ ಚಿಲ್ಡ್ರೆ ಆಗಿದೆ. ಅಂದರೆ 3 ವರ್ಷಕ್ಕಿಂತ ಇದೇನಾಗಿದೆ? ಜಾಸ್ತಿ ಇದೆ. 3 ವರ್ಷಕ್ಕಿಂತ ಜಾಸ್ತಿ ಇದೆ ಅಂದರೆ ಇದನ್ನೇನಂತ ಕರಿತೀರಿ ನೀವು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀರಿ. ಹಾಗಾದ್ರೆ ಆ್ಯಸ್ ಯೂಶುವಲ್ ಆಗಿ ನೀವು ಮಾಡೋದು ನೋಡಿದ್ರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡ್ರೇಷನ್ ಎಷ್ಟಿದೆ? 26 ಲಕ್ಷ ಇದೆ. 26 lakhs ಇದೆ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆ್ಯಸ್ ಯೂಶುವಲ್ ಶಾರ್ಟ್ ಟರ್ಮಲ್ಲೂ ಹಾಕ್ಕೊಳ್ಳಿ, ಲಾಂಗ್ ಟರ್ಮಲ್ಲೂ ಹಾಕ್ಕೊಳ್ಳಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್, ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಬ್ರೋಕರೇಜ್ ಕಮಿಷನ್ ನೀವೇನು ಪೇಮೆಂಟ್ ಮಾಡಿದಿರೋ ಅದನ್ನು ಕಳಿಬೇಕಾಗಿರುತ್ತೆ. ಈ ಪ್ರಾಬ್ಲಮಲ್ಲಿ ಏನೂ ಇಲ್ಲ. ಸೊ ಅದಕ್ಕೋಸ್ಕರ 26 lakhs ನೆಟ್ ಸೇಲ್ ಕನ್ಸಿಡ್ರೇಷನ್. ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿದ್ದಾನೆ? 15 lakhಗೆ ಪರ್ಚೇಸ್ ಮಾಡಿದ್ದಾನೆ. ಈ 15 lakhsನ ಹೀಗೆ ಕಳೆದ್ರೆ ಅವನು ಪರ್ಚೇಸ್ ಮಾಡಿರೋದು ಯಾವಾಗ? 2010 ಪರ್ಚೇಸ್ ಮಾಡಿರೋದು. 2010 15 ಲಕ್ಷ ಇತ್ತು. ಈಗ ಅದೇ ಹೌಸ್ ಪ್ರಾಪರ್ಟಿ ಈಗ ಅಷ್ಟೇ ಬೆಲೆ ಇರುತ್ತಾ? ಇರೋದಿಲ್ಲ. ಅದಕ್ಕೋಸ್ಕರ ಇಂಡೆಕ್ಸೇಷನ್ ಫೆಸಿಲಿಟಿ ಅಂತ ಒಂದಿದೆ. ಇಂಡೆಕ್ಸ್ ಮಾಡಬೇಕಾಗುತ್ತೆ, ಇನ್ಫ್ಲೇಟ್ ಆಗುತ್ತೆ. ಪ್ರೈಸಸ್ ಎಲ್ಲ ಏನಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಇನ್ಫ್ಲೇಟ್ ಆಗುತ್ತೆ. ಆ ಇನ್ಫ್ಲೇಟ್ ಆಗುವಂತಹದನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಹಾಗಾದರೆ ಇನ್ಫ್ಲೇಟ್ ಮಾಡಿರುವಂತಹದ್ದು ಕೊಟ್ಟಿರ್ತಾರೆ. ಪ್ರಾಬ್ಲಮಲ್ಲೂ ಇರುತ್ತೆ ಕೂಡ, ನಿಮ್ಮ ಪ್ರಾಬ್ಲಮಲ್ಲೂ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಕೊಟ್ಟಿರ್ತಾನೆ. ಪ್ರಾಬ್ಲಮಲ್ಲೂ ಕೂಡ
ಮೆನ್ಷನ್ ಮಾಡಿರ್ತಾನೆ, ನೀವು ಆ ಇಯರ್ ನೋಡ್ಕೊಬೇಕಾಗಿರುತ್ತೆ. ಹಾಗಾದರೆ ಇಲ್ಲಿ ಯಾವ ವರ್ಷ ಅವನು ಪರ್ಚೇಸ್ ಮಾಡಿದ್ದಾನೆ ಅಂದ್ಬಿಟ್ಟಿದೆ, ಐಡೆಂಟಿಫೈ ಮಾಡಬೇಕಾಗುತ್ತೆ. ಫಸ್ಟ್ ಥಿಂಗ್ 2001-2 ಇಂದನೂ ಕೂಡ ಬೇಸ್ ಇಯರ್ ಆಗಿ ತೊಗೊಂಡು, ಬೇಸ್ ಇಯರ್ 100 ಆಗಿ ತೊಗೊಂಡು, ನೀವು ಸೆಕೆಂಡ್ ಸೆಮ್ ಬಿ ಕಾಮ್ನಲ್ಲಿ ಆಲ್ರೆಡಿ ಇಂಡೆಕ್ಸ್ ನಂಬರ್ ಅಂತ ನೀವು ಓದಿದ್ದೀರ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದ್ಬಿಟ್ಟಿದೆ, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಅಂದ್ಬಿಟ್ಟಿದೆ. ಯಾವ ವರ್ಷ ತೊಗೊತಾನೆ? ಬೇಸ್ ಇಯರ್ 2001-2 ತೊಗೊಂಡಿದ್ದಾನೆ. ಮೊದಲು ಇದಕ್ಕಿಂತ ಮೊದಲು 81, 82 ಅಂತ ಇತ್ತು, ಈಗ 2001-2 ಇಂದ ತೊಗೊತಾ ಇದ್ದಾನೆ. ಹಾಗಾದರೆ 2001-2 ಬೇಸ್ ಇಯರ್ 100 ಅಂತ ತೊಗೊಂಡಿದ್ದಾರೆ. 2001-2 ಬೇಸ್ ಇಯರ್ 100. ಈ 2001-2ಗೆ ಕಂಪೇರ್ ಮಾಡಿದ್ರೆ ಅದರ ಪ್ರೈಸಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತೆ? 5% ಇನ್ಕ್ರೀಸ್ ಆಗಿದೆಯಂತೆ. ಸೊ 105 ಆಯಿತು. ಇದೇ ರೀತಿ ಪ್ರತಿ ವರ್ಷನೂ ಕೂಡ ಕಾಸ್ಟ್ ಎಷ್ಟು ಪರ್ಸೆಂಟ್ ಇನ್ಫ್ಲೇಟ್ ಆಗಿದೆ, ಎಷ್ಟೆಷ್ಟು ಇನ್ಫ್ಲೇಟ್ ಆಗಿದೆ ಅನ್ನೋದು ಡಿಫ್ರೆಂಟ್ ಇಯರ್ಸ್ದು ಅವನು ಕೊಟ್ಟಿದ್ದಾನೆ. ನಿಮ್ಮ ಕರೆಂಟ್ ಪ್ರೀವಿಯಸ್ ಇಯರ್, ರಿಲೆವೆಂಟ್ ಪ್ರೀವಿಯಸ್ ಇಯರ್ಗೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಬಂದು 280. ಅಂದರೆ 2001-2ನಲ್ಲಿ ಕೊಂಡ್ಕೊಂಡಿರುವಂತಹ 100 ರೂಪೀಸ್ ವ್ಯಾಲ್ಯೂ ಆಫ್ ಅಸೆಟ್ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಪ್ರೀವಿಯಸ್ ಇಯರ್ಗೆ 280 ರೂಪೀಸ್ ಆಗಿದೆ. 1 ಲಕ್ಷ ಕೊಟ್ಟು ಕೊಂಡ್ಕೊಂಡಿದ್ರೆ ನೀವು ಒಂದು ಅಸೆಟ್ನ, ಅದರ ಬೆಲೆ ಈಗ 280 ರೂಪೀಸ್, ಅಂದರೆ 2,80,000 ರೂಪೀಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಫೆಸಿಲಿಟಿ ಸಿಗುತ್ತೆ ಯಾವುದಕ್ಕೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ಈ ಫೆಸಿಲಿಟಿ ಸಿಗುತ್ತೆ. ಡಿಬೆಂಚರ್ಸ್ ಬಾಂಡ್ಸ್ಗೆ ಈ ಇಂಡೆಕ್ಸೇಷನ್ ಫೆಸಿಲಿಟಿ ಸಿಗಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಇಂಡೆಕ್ಸೇಷನ್ ಫೆಸಿಲಿಟಿ ಯಾವುದಕ್ಕೆ ಸಿಗಲ್ಲ? ಡಿಬೆಂಚರ್ಸ್ ಮತ್ತು ಬಾಂಡ್ಸ್ಗೆ ಇಂಡೆಕ್ಸೇಷನ್ ಫೆಸಿಲಿಟಿ ಸಿಗಲ್ಲ. ಹಾಗಾದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಯಾವ ರೀತಿ ಮಾಡಬೇಕು? ನಾವು ಯಾವ ರೀತಿ ಮಾಡಬೇಕು ಅಂತಂದರೆ, ಕಾಸ್ಟ್ ಆಫ್ ದ ಅಸೆಟ್ ಏನು? ಕಾಸ್ಟ್ ಆಫ್ ದ ಅಸೆಟ್ ಎಷ್ಟಿದೆಯೋ ಇಂಟು CII ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಕರೆಂಟ್ ಪ್ರೀವಿಯಸ್ ಇಯರ್. ಈ ವರ್ಷದ CII ತಗೊಬೇಕಾಗಿರುತ್ತೆ. ಡಿವೈಡೆಡ್ ಬೈ CII ಫಾರ್ ದ ಇಯರ್ in which the asset acquired. ಅಂದ್ರೆ ಯಾವ ವರ್ಷ ನೀವು ಅಸೆಟ್ನ ಪರ್ಚೇಸ್ ಮಾಡಿದ್ರೆ ಅದರ ಇಂಡೆಕ್ಸ್ನ ತಗೊಬೇಕಾಗಿರುತ್ತೆ. ಸರ್ ಅರ್ಥ ಆಗಲಿಲ್ಲ, ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ಕೊಡಿ ಸರ್. ಮಿಸ್ಟರ್ ಸುಹಾಸ್ purchased an house property on 1/10/2010. The same is to be sold on 10/10/2018. ಪರ್ಚೇಸ್ ಮಾಡಿದ್ದು ಅವನು 1 lakh, ಸೇಲ್ ಮಾಡಿದ್ದು ಅವನು 6 lakhs. ಹಾಗಾದರೆ ಅವನು ಪರ್ಚೇಸ್ ಮಾಡಿದ್ದು ಮತ್ತು ಸೇಲ್ ಮಾಡಿರುವಂತಹ ಡೇಟು ಇದು ಕೊಟ್ಟಿದ್ದಾನೆ. ಈಗ ನಾವು ಮಾಡಬೇಕಾಗಿರೋದೇನು? ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸೇಲ್ ಪ್ರಾಫಿಟ್ಸ್ ಎಷ್ಟಕ್ಕೆ ಸೇಲ್ಸ್ ಮಾಡಿದ್ದು? 6 lakh ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಾದ್ರು ಮಾಡಿದರೆ ಕಳಿಬೇಕಾಗಿರುತ್ತೆ 6 lakh. ನೆಟ್ ಸೇಲ್ ಪ್ರಾಫಿಟ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಅವನು ಅಸೆಟ್ನ ಪರ್ಚೇಸ್ ಮಾಡೋಕ್ಕೆ ಎಷ್ಟಕ್ಕೆ ಖರ್ಚು ಮಾಡಿದ್ದ ಅಂದರೆ ಎಷ್ಟು ಅಮೌಂಟ್ಗೆ ಅವನು ಕೊಂಡ್ಕೊಂಡಿದ್ದ. ಹಾಗಾದ್ರೆ ಎಷ್ಟು ಅಮೌಂಟ್ಗೆ ಕೊಂಡ್ಕೊಂಡಿದ್ದ ಅಂದರೆ 1 lakhಗೆ ಕೊಂಡ್ಕೊಂಡಿದ್ದ ಇಂಟು ಇಲ್ಲಿ ಮೇಲ್ಗಡೆ ನ್ಯೂಮರೇಟರ್ನಲ್ಲಿ CII ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಈಸ್ ಅಕ್ವೈರ್ಡ್. ಯಾವ ವರ್ಷ ಇಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ನಾವು ಲೆಸ್ ಮಾಡಬೇಕಾಗಿರುತ್ತೆ.
ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಹೆಂಗೆ ಬರುತ್ತೆ? ಕಾಸ್ಟ್ ಆಫ್ ದ ಅಸೆಟ್ ಇಂಟು CII ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಸೋಲ್ಡ್. ಯಾವ ವರ್ಷ ಸೇಲ್ಸ್ ಮಾಡ್ತಾ ಇದ್ದೀರಾ ಆ ವರ್ಷದ CII ಹಾಕಬೇಕು. ಡಿವೈಡ್ ಬೈ CII ಇನ್ ವಿಚ್ ದ ಇಯರ್ ದ ಅಸೆಟ್ ಈಸ್ ಅಕ್ವೈರ್ಡ್. ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ 1 lakh ಇದೆ, 1 ಲಕ್ಷ ರೂಪಾಯಿ ಇಂಟು CII ನಿಮ್ಮ ಪ್ರೀವಿಯಸ್ ಇಯರ್ದು 280 ಜ್ಞಾಪಕ ಇಟ್ಕೊಳ್ಳಿ. 18-19ನ ಪ್ರೀವಿಯಸ್ ಇಯರ್ನ CII ಬಂದು 280 ಡಿವೈಡೆಡ್ ಬೈ ಯಾವ ವರ್ಷ ಅವನು ಅಕ್ವೈರ್ ಮಾಡಿರೋದು? ಪ್ರೀವಿಯಸ್ ಇಯರ್ 10-11 ಪ್ರೀವಿಯಸ್ ಇಯರ್ 10-11. ಹಾಗಾದ್ರೆ ಪ್ರೀವಿಯಸ್ ಇಯರ್ 10-11 ಎಷ್ಟಿತ್ತು? ಪ್ರೀವಿಯಸ್ ಇಯರ್ 10-11 ಎಷ್ಟಿತ್ತು? ಪ್ರೀವಿಯಸ್ ಇಯರ್ 10-11 ಇಲ್ಲಿದೆ ನೋಡಿ. ಪ್ರೀವಿಯಸ್ ಇಯರ್ 10-11 ಎಷ್ಟಿದೆ? 167 ಇದೆ. 167. ಹಾಗಾದ್ರೆ ಪ್ರೀವಿಯಸ್ ಇಯರ್ 167 ತಗೊಬೇಕಾಗಿರುತ್ತೆ ನಾವು. ಡಿವೈಡ್ ಬೈ 167. ಇಲ್ಲಿ ಏನು ಅಮೌಂಟ್ ಬಂದಿರುತ್ತೋ ಅದನ್ನು ನಾವು ಇಲ್ಲಿ ತಗೊಂಡು, ಅದೇ ರೀತಿಯಲ್ಲಿ ಅವನು ಇಂಪ್ರೂವ್ಮೆಂಟ್ ಏನಾದರೂ ಮಾಡಿದರೆ, ಸೇ ಫಾರ್ ಎಕ್ಸಾಂಪಲ್ ಅವನು 5/5/2012 ಒಂದು ಫಸ್ಟ್ ಫ್ಲೋರ್ ಕಟ್ಸಿದ್ದಾನೆ, ಆಗಲೂ ಸಿಗುತ್ತಾ ಸರ್? ಹೌದು. ಅವನು ಏನೇ ಇಂಪ್ರೂವ್ಮೆಂಟ್ ಮಾಡಿರಲಿ 1/4/2001ಗಿಂತ ಮುಂಚೆ ಆದಮೇಲೆ ಸೊ ಎಲ್ಲ ಇಂಪ್ರೂವ್ಮೆಂಟ್ಸ್ ಸಿಗುತ್ತೆ. ಹಾಗಾದರೆ ಎಷ್ಟು ರುಪೀಸ್ ಮಾಡಿದ್ದಾನೆ? 2 lakhs ಮಾಡಿದ್ದಾನೆ. ಹಾಗಾದರೆ 2 lakh ಇಂಟು 280 ಡಿವೈಡ್ ಬೈ ಯಾವಾಗ ಅವ್ನು ಮಾಡಿರೋದು? 12-13ನಲ್ಲಿ. ಹಾಗಾದರೆ 12-13ನ ಇಂಡೆಕ್ಸ್ ನೋಡೋಣ. 12-13ನಲ್ಲಿ 200 ಇದೆ. ಹಾಗಾದರೆ 12-13ನಲ್ಲಿ 200. 2 lakh ಇಂಟು 280 ಬೈ 200. 2 lakh ಇಂಟು 280 ಡಿವೈಡ್ ಬೈ 200 ಅಲ್ಲಿ ಬರುತ್ತೆ 2,80,000. ಸೊ ಹಾಗಾದರೆ ಈಗ ನಾವು ಈ ಅಮೌಂಟಲ್ಲಿ 6 ಲಕ್ಷದಲ್ಲಿ 167,667 2,80,000 ಇಷ್ಟನ್ನು ಡಿಡಕ್ಟ್ ಮಾಡಿದ್ರೆ ಬರುವಂತಹದ್ದು 152,335. ಇದನ್ನೇನಂತ ಕರೀತಾರೆ ನೀವು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸರ್ ನಮಗೆ ಪ್ರೀವಿಯಸ್ ಇಯರ್ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಸರ್? ಒಂದು ಡೇಟ್ ನೋಡಿದ್ರೆ ಆ ಪ್ರಶ್ನೆ ನಿಮ್ಮಲ್ಲಿರುತ್ತೆ. ಉದಾಹರಣೆಗೆ 10/10/2010 ಇದು ಯಾವ ಪ್ರೀವಿಯಸ್ ಇಯರ್ಗೆ ಸೇರುತ್ತೆ ಅಂತಂದರೆ, ಫಸ್ಟ್ ಇಯರ್ ನೋಡಿ, ಓಕೆ. ನೆಕ್ಸ್ಟ್ ಅದಾದ ನಂತರ ಮಂತ್ ನೋಡಿ. ಮಂತ್ ನೋಡಿದಾಗ ನಿಮಗೆ 10 ಇದೆ. ಏಪ್ರಿಲ್ಗಿಂತ ಮುಂಚೆ ಇದ್ದರೆ ಏಪ್ರಿಲ್ಗಿಂತ ಮುಂಚೆ ಅಂದರೆ ಏನೇನಿರುತ್ತೆ? ಜಾನ್ವರಿ ಇರುತ್ತೆ, ಫೆಬ್ರವರಿ ಇರುತ್ತೆ, ಮಾರ್ಚ್ ಇರುತ್ತೆ. ಹಾಗಾದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಏನಾದ್ರು ಇತ್ತು ಅಂದರೆ ಹಿಂದಿನ ವರ್ಷದಿಂದ ಬನ್ನಿ. ಹಿಂದಿನ ವರ್ಷದಿಂದ ಅಂದರೆ ಇಲ್ಲಿಂದ ಬನ್ನಿ. ಅಂದರೆ ಹಿಂದಿಂದ ಅಂದರೆ 9-10 ಅಂತ ಹೇಳಿ. ಅಕಸ್ಮಾತ್ ಏನಾದರೂ ಇಲ್ಲಿ ಏಪ್ರಿಲ್ ಆದಮೇಲೆ ಇದೆ. ಏಪ್ರಿಲ್ ಆದಮೇಲೆ ಇದ್ದರೆ ಹಾಗಾದ್ರೆ ಇದು ಪ್ರೀವಿಯಸ್ ಇಯರ್ ಬಂದು 10-11 ಆಗಿರುತ್ತೆ. ಸರ್ ಇನ್ನೊಂದು ಎಕ್ಸಾಂಪಲ್ ಕೊಡಿ ನೋಡೋಣ. 5/5/2012. ಹಾಗಾದರೆ ಇದು ಏಪ್ರಿಲ್ ಆದಮೇಲಿದೆ ಅಂತಂದರೆ ಪ್ರೀವಿಯಸ್ ಇಯರ್ ಬಂದು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ 12-13 5/8/18. ಇದು ಯಾವ ಪ್ರೀವಿಯಸ್ ಇಯರ್ಗೆ ಬರುತ್ತೆ ಸರ್? ಓಕೆ. ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಗಿದೆ ಇಲ್ಲಿ? ಏಪ್ರಿಲ್ ಆದಮೇಲಿದೆ. ಹಾಗಾದರೆ 18-19 ಆಗಿರುತ್ತೆ. ಅದೇ ಅಕಸ್ಮಾತ್ ಏನಾದರೂ 1-2003 ಇತ್ತು ಅಂದ್ಕೊಳ್ಳಿ. ಹಾಗಾದರೆ ಇಲ್ಲಿ ಏಪ್ರಿಲ್ಗಿಂತ ಮುಂಚೆ ಬಂದಿದೆ ಅಂತಂದರೆ ನೀವೇನು ಮಾಡಬೇಕು? ಪ್ರೀವಿಯಸ್ ಇಯರ್ ಹಿಂದೆ ವರ್ಷದಿಂದ, ಇಲ್ಲಿ ಏನು ವರ್ಷ ಕಾಣಿಸ್ತಿದೆ? ಹಿಂದೆ ವರ್ಷದಿಂದ 2-3 ಆಗಿರುತ್ತೆ. ಪ್ರೀವಿಯಸ್ ಇಯರ್ 2-3 ಆಗಿರುತ್ತೆ.
12/1/2008. ಅವಾಗೇನಾಗಿರುತ್ತೆ ಪ್ರೀವಿಯಸ್ ಇಯರ್ ಅಂತಂದರೆ ಇಲ್ಲಿ ಏಪ್ರಿಲ್ಗಿಂತ ಮುಂಚೆ ಇದೆ. ಹಾಗಾದರೆ ನೀವು ಹಿಂದಿಂದ ಬರಬೇಕು, ಅಂದರೆ ಪ್ರೀವಿಯಸ್ ಇಯರ್ 7/8 ಆಗಿರುತ್ತೆ. 7/3/2011. ಹಾಗಾದ್ರೆ ಇದರ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ ಅಂತಂದರೆ ಏಪ್ರಿಲ್ಗಿಂತ ಮುಂಚೆ ಇದೆ. ಹಾಗಾದರೆ ಈಗ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ 10/11 ಆಗಿರುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಯಾವ ಮಂತಲ್ಲಿದೆ ಅಂತ ನೋಡ್ಬೇಕು ನೀವು. ಮಂತ್ ಏನಾದರೂ ಏಪ್ರಿಲ್ ಅಥವಾ ಏಪ್ರಿಲ್ ಆದಮೇಲೆ ಇತ್ತು ಅಂದರೆ ಕಂಟಿನ್ಯೂ ಮಾಡಿ 10/11, 12/13, 18/19. ಈಗ ನೋಡಿ 7/7/2007. ಇದಕ್ಕೆ ಪ್ರೀವಿಯಸ್ ಇಯರ್ ಏನು ಅಂತ ನೋಡಬೇಕು ಅಂದರೆ ಫಸ್ಟು ನೀವು ಮಂತ್ ಏನು ಅಂತ ನೋಡಿ. ಏಪ್ರಿಲ್ ಅಥವಾ ಏಪ್ರಿಲ್ ಆದಮೇಲೆ ಇದೆಯಾ? ಏಪ್ರಿಲ್ ಆದಮೇಲೆ ಸರ್. ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ 7/8 ಆಗಿರುತ್ತೆ. 15/6/2013. ಇದಕ್ಕೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ? ಪ್ರೀವಿಯಸ್ ಇಯರ್ ಏಪ್ರಿಲ್ ಆದಮೇಲಿದೆ. ಏಪ್ರಿಲ್ ಆದಮೇಲಿದೆ ಅಂತಂದರೆ 13/14 ಆಗಿರುತ್ತೆ. ಹಾಗಾದರೆ 6/1/2012 ಇತ್ತು ಅಂದರೆ ಆಗ ಪ್ರೀವಿಯಸ್ ಇಯರ್ ಬಂದು ಏಪ್ರಿಲ್ ತಿಂಗಳಿಗೆ ಮುಂಚೆ ಇದೆ. ಹಾಗಾದರೆ 11/12 ಆಗಿರುತ್ತೆ. ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ 11/12 ಆಗಿರುತ್ತೆ. ಸೊ ಹಾಗಾದರೆ ಪ್ರೀವಿಯಸ್ ಇಯರ್ ಯಾವುದು, ಯಾವ ಇಯರಲ್ಲಿ ಪರ್ಚೇಸ್ ಮಾಡಿದ್ದಾನೆ ಅನ್ನೋದನ್ನು ಐಡೆಂಟಿಫೈ ಮಾಡೋದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ದೆನ್ ನಾವಿವಾಗ ಒಂದು ಎಕ್ಸಾಂಪಲ್ಗೆ ನಾವು ಪ್ರೊಸೀಡ್ ಆಗಬಹುದು. ಇಂಡೆಕ್ಸ್ ಮಾಡೋದು ಹೇಗೆ ಸರ್? ಇಂಡೆಕ್ಸೇಷನ್ ಫಸ್ಟ್ ಪ್ರೀವಿಯಸ್ ಇಯರ್ ಕಂಡುಹಿಡಿದಾಯಿತು. ಮಿಸ್ಟರ್ ಸುಹಾಸ್ purchased house property on 1/10/2001. 1/10/2001ಗೆ ಪರ್ಚೇಸ್ ಮಾಡಿರೋದು 10 ಲಕ್ಷ. ಸರ್ ಇಂಡೆಕ್ಸ್ ಮಾಡಬೇಕು ಸರ್ ಇದನ್ನು. ಯಾವ ವರ್ಷಕ್ಕೆ? ಈ ವರ್ಷದ ಪ್ರೀವಿಯಸ್ ಇಯರ್ಗೆ. ಹಾಗಾದರೆ ಇಂಡೆಕ್ಸ್ ಮಾಡೋದು ಹೇಗೆ ಅಂದರೆ 10 ಲಕ್ಷ ಇಂಟು CII ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಈಸ್ ಸೋಲ್ಡ್. ನ್ಯೂಮರೇಟರಲ್ಲಿ ಸೋಲ್ಡ್, ಡಿನಾಮಿನೇಟರಲ್ಲಿ ಯಾವ ವರ್ಷ ಅಕ್ವೈರ್ ಮಾಡಿರ್ತಾನೋ ಅದು. ಸೋಲ್ಡ್ ಮಾಡಿರೋದು ಎಷ್ಟಕ್ಕೆ? ಅದು ಸೇಲ್ ಪ್ರಾಫಿಟ್ಸ್ ಆಗಿರುತ್ತೆ. ನಾವು ಕಾಸ್ಟ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡುವಾಗ ಯಾವ ವರ್ಷ ಅವನು ಸೇಲ್ ಮಾಡ್ತಾ ಇದ್ದಾನೆ, ಸೇಲ್ ಮಾಡಿರೋ ಇಯರ್ನ ಇಂಡೆಕ್ಸ್ 280. ಜ್ಞಾಪಕ ಇಟ್ಕೊಳ್ಳಿ, ಪ್ರೀವಿಯಸ್ ಇಯರ್ 18/19ಕ್ಕೆ CII ಬಂದು 280 ಆಗಿರುತ್ತೆ. CII ಬಂದು 280 ಆಗಿರುತ್ತೆ. ನೆಕ್ಸ್ಟ್ ನಾವು ಡಿನಾಮಿನೇಟರ್ ತಗೊಬೇಕಾಗಿರೋದು CII ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಈಸ್ ಅಕ್ವೈರ್ಡ್. ಆದರೆ ಅಕ್ವೈರ್ಡ್ ಯಾವ ವರ್ಷ ಮಾಡಿರೋದು? CII ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಈಸ್ ಅಕ್ವೈರ್ಡ್. ಹಾಗಾದರೆ ಅಕ್ವೈರ್ ಮಾಡ್ಕೊಂಡಿರುವಂಥ ಇಯರ್ ಯಾವುದು? 1/10/2001. ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ? 1/2 ಆಗಿರುತ್ತೆ. ಹಾಗಾದರೆ ಪ್ರೀವಿಯಸ್ ಇಯರ್ 1/2 ನಾವು ನೋಡಿದಾಗ ಏನಾಗಿರುತ್ತೆ? ಸ್ಟಾರ್ಟಿಂಗ್ ಅದೇ ಇರುತ್ತೆ, ಸ್ಟಾರ್ಟಿಂಗ್ ಇಯರ್ ಅದೇ ಇರುತ್ತೆ. 2001-2ನಲ್ಲಿ ಇರುವಂತಹದ್ದು 100 ಏನಾಗಿರುತ್ತೆ? 100 ಆಗಿರುತ್ತೆ. ಹಾಗಾದರೆ 10 lakh into 280 divided by 100. 10 lakh into 280 divided by 100. ಹಾಗಾದರೆ ಬರುತ್ತೆ 28 lakh. 28 lakh ಆಗಿರುತ್ತೆ. ಸರ್ ಇನ್ನೊಂದು ಎಕ್ಸಾಂಪಲ್ ಕೊಡಿ ಸರ್. ಮಿಸ್ಟರ್ ರಾಜ್ purchased jewelry on 10/5/2012. 10/5/2012 for rupees 8 lakh. 8 ಲಕ್ಷಕ್ಕೆ ಸೇಲ್ ಮಾಡ್ತಾರೆ, ಅಂದರೆ ಪರ್ಚೇಸ್ ಮಾಡ್ತಾ ಇದ್ದಾನೆ. ಯಾವಾಗ? 12ಅಲ್ಲಿ. ಹಾಗಾದ್ರೆ ಇವಾಗ ಏನು ಮಾಡಬೇಕು ಅಂದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 8 lakh into CII for the year in which the asset is sold. CII for the year in which the asset is sold.
ಆ್ಯಂಡ್ ಅಕ್ವೈರ್ಡ್. ಸೋಲ್ಡ್ನ ಯಾವ ವರ್ಷ ನೀವು ಸೇಲ್ಸ್ ಮಾಡಿದಿರೋ ನ್ಯೂಮರೇಟರ್ ಬರಬೇಕು, ಯಾವ ವರ್ಷ ನೀವು ಪರ್ಚೇಸ್ ಮಾಡಿದಿರೋ ಅದು ಡಿನಾಮಿನೇಟರ್ ಬರಬೇಕು. ನೀವು ಸೇಲ್ ಮಾಡಿರೋವಂಥದ್ದು ಈ ವರ್ಷ, ಅದಕ್ಕೆ 280 ನ್ಯೂಮರೇಟರ್ ಬರುತ್ತೆ. ಯಾವ ವರ್ಷ ಪರ್ಚೇಸ್ ಮಾಡಿರೋದು ನೋಡಿ 12 ಇದೆ, ಏಪ್ರಿಲ್ ತಿಂಗಳಾದಮೇಲೆ ಇದೆ. ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ 12-13 ಆಗಿರುತ್ತೆ. ಹಾಗಾದರೆ 12-13ಗೆ ಏನು ಇಂಡೆಕ್ಸ್ ಆಗಿರುತ್ತೆ ಅಂದರೆ 12-13 200. ಹಾಗಾದರೆ ನೀವು ತಗೊಬೇಕಾಗಿರೋದು 200. ಹಾಗಾದರೆ 8 lakh into 280 divided by 200,000, 11,20,000. ಸರ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡಿ ಸರ್. ಓಕೆ, ಅಪೂರ್ವ ಪರ್ಚೇಸ್ಡ್ ಲಿಸ್ಟೆಡ್ ಶೇರ್ಸ್ ಯಾವಾಗ 5/1/2011 ಫಾರ್ rupees 6 lakhs. ಈಗ ಇದನ್ನು ಇಂಡೆಕ್ಸ್ ಮಾಡೋದು ಹೇಗೆ? ಇಂಡೆಕ್ಸ್ ಮಾಡಬೇಕು ಅಂದರೆ ಫಸ್ಟ್ ಎಷ್ಟು ಕೊಂಡ್ಕೊಂಡಿದ್ದಾರೆ ಅಂದ್ಬಿಟ್ಟಿದೆ, ಎಷ್ಟು ಕೊಂಡ್ಕೊಂಡಿರೋದು 6 lakhsಗೆ ಕೊಂಡ್ಕೊಂಡಿರೋದು, ಇಂಟು ಯಾವ ವರ್ಷ ನೀವು ಸೇಲ್ಸ್ ಮಾಡ್ತಿರೋದು ಈ ವರ್ಷದ ಇಂಡೆಕ್ಸ್ ಬಂದು 280. ಡಿನಾಮಿನೇಟರ್ ಏನು ಹಾಕಬೇಕು? ಯಾವ ವರ್ಷ ಪರ್ಚೇಸ್ ಮಾಡಿದ್ದಾನೋ ಅದನ್ನು ಹಾಕಬೇಕು. ಯಾವ ವರ್ಷ ಪರ್ಚೇಸ್ ಮಾಡಿದ್ದಾನೆ 11ಅಲ್ಲಿ, ಏಪ್ರಿಲ್ ತಿಂಗಳು ಮುಂಚೆ ಇದೆ. ಹಾಗಾದರೆ ಪ್ರೀವಿಯಸ್ ಇಯರ್ ಏನು ಬರುತ್ತೆ 10-11 ಬರುತ್ತೆ. ಪ್ರೀವಿಯಸ್ ಇಯರ್ ಏನು ಬರುತ್ತೆ 10-11 ಬರುತ್ತೆ. ಹಾಗಾದರೆ 10-11ಗೆ ಎಷ್ಟಿದೆ ಅಂತ ನೋಡೋಣ. ಎಷ್ಟಿದೆ 10-11 167 ಏನು ಬರುತ್ತೆ 10,05,988 ಬರುತ್ತೆ. ಈ ರೀತಿ ಇಂಡೆಕ್ಸ್ ಮಾಡಬೇಕಾಗಿರುತ್ತೆ. ಇಂಪ್ರೂವ್ಮೆಂಟ್ ಏನಾದರೂ ಇದ್ರೆ ಏನು ಮಾಡ್ಬೇಕು ಸರ್? ಇಂಪ್ರೂವ್ಮೆಂಟ್ ಇದ್ರೂ ಕೂಡ ಅವಾಗೇನು ಮಾಡಬೇಕು? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು CII ಫಾರ್ ದ ಕರೆಂಟ್ ಪ್ರೀವಿಯಸ್ ಇಯರ್ divided by ಕಾಸ್ಟ್ ಆಫ್ CII ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಈಸ್ ಇಂಪ್ರೂವ್ಡ್. ಯಾವ ವರ್ಷ ಇಂಪ್ರೂವ್ಮೆಂಟ್ ಮಾಡಿರ್ತಾನೋ ಆ ವರ್ಷದ್ದು. ಸೊ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡಿ ಸರ್. ಓಕೆ, ಅಪ್ಪು ಪರ್ಚೇಸ್ಡ್ residential house on 10/11/2010 for rupees 10 lakhs. ಫಸ್ಟ್ ಫ್ಲೋರ್ ಮಾಡಿದ್ದು, ಕನ್ಸ್ಟ್ರಕ್ಷನ್ ಮಾಡಿದ್ದು 10/1/2012. ಎಷ್ಟು ಕಾಸ್ಟ್ ಆಗಿದೆ 5 lakhs ಮಾಡಿದ್ದಾಳೆ. ಸೆಕೆಂಡ್ ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿದ್ದು 10/10/15ಕ್ಕೆ 2 lakhs. ಒಂದು ರೂಮ್ನ ಬಿಲ್ಡ್ ಮಾಡಿದ್ದಾಳೆ. ಈಗ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಹೇಗೆ ಮಾಡೋದು ಸರ್? ಓಕೆ, ಹಾಗಾದರೆ ಫಸ್ಟು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ 10 lakh ಇಂಟು ಯಾವ ವರ್ಷ ಪರ್ಚೇಸ್ ಮಾಡಿರೋದು, ಪರ್ಚೇಸ್ ಮಾಡಿರೋದು 10/11/2018. ನ್ಯೂಮರೇಟ್ರಲ್ಲಿ ಯಾವತ್ತೇ ಹಾಕ್ಕೊಳ್ಳಿ, ಈ ವರ್ಷದ ಇಂಡೆಕ್ಸ್ ಬರೀಬೇಕು. ಈ ವರ್ಷದ ಇಂಡೆಕ್ಸ್ ನಿಮಗೆಲ್ಲ ಗೊತ್ತಾಗ್ಬಿಟ್ಟಿದೆ 280 divided by CII ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಈಸ್ ಅಕ್ವೈರ್ಡ್. ಅಕ್ವೈರ್ ಮಾಡಿರೋದು 10ನೇ ವರ್ಷ ಏಪ್ರಿಲ್ ತಿಂಗಳಾಗಿದೆ. ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ 10/11 ಆಗಿರುತ್ತೆ. ಹಾಗಾದರೆ 10/11ಕ್ಕೆ ಇಂಡೆಕ್ಸ್ ಏನಿದೆ ಅಂತ ನೋಡೋಣ. 10/11ರ ಇಂಡೆಕ್ಸ್ 167. 10/11ರ ಇಂಡೆಕ್ಸ್ 167.
76647. ಅದೇ ರೀತಿಯಲ್ಲಿ ಒಂದಾಯಿತು. ಈಗ ಇವಾಗ ಏನು ಮಾಡಬೇಕು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಬೇಕು. ಇಂಪ್ರೂವ್ಮೆಂಟ್ ಮಾಡಿರೋದು ಎಷ್ಟು, 5 ಲ್ಯಾಕ್ಸ್ಗೆ. 5 ಲ್ಯಾಕ್ ಇಂಟು 280 ಈ ವರ್ಷದ ಇಂಡೆಕ್ಸ್ ಹಾಕ್ಬಿಡ್ಬೇಕು. ಡಿವೈಡ್ ಬೈ ಯಾವ ವರ್ಷ ಅಕ್ವೈರ್ ಮಾಡಿರೋದು, 12ಅಲ್ಲಿ. ಅಂದರೆ ಏಪ್ರಿಲ್ ತಿಂಗಳು ಗಿಂತ ಮುಂಚೆ ಇದೆ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ, ಪ್ರೀವಿಯಸ್ ಇಯರ್ 11-12 ಅಂತ ನೋಡಬೇಕಾಗಿರುತ್ತೆ. ಹಾಗಾದರೆ 11-12ನಲ್ಲಿ ಏನಿದೆ ಅಂತ ನೋಡೋಣ. 11-12ನಲ್ಲಿ ಇರೋದು 184. 11-12ಅಲ್ಲಿರೋದು 184. 760,870. ಸರ್ ಇನ್ನೂ ಒಂದಿದೆ, ಹಾಗಾದರೆ ಇನ್ನೂ ಒಂದು ಮಾಡಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಹೆಂಗೆ ಬರುತ್ತೆ, ಎಷ್ಟು ಲಕ್ಷ ಮಾಡಿರೋದು, 2 ಲಕ್ಷ ಮಾಡಿರೋದು. 2 ಲ್ಯಾಕ್ ಇಂಟು 280 ಈ ವರ್ಷದ ಇಂಡೆಕ್ಸೇ ಹಾಕಬೇಕಾಗಿರೋದು. ಡಿವೈಡ್ ಬೈ ಅಸೆಟ್ ಅಕ್ವೈರ್ ಮಾಡಿರೋದು ಯಾವಾಗ ಅಂತ ನೋಡಿ. ಅಕ್ವೈರ್ ಮಾಡಿರೋದು ಏಪ್ರಿಲ್ ಆದಮೇಲೆ ಇರೋದು. ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ, 15-16 ಆಗಿರುತ್ತೆ. 15-16ರ ಇಂಡೆಕ್ಸ್ 254 ಇದೆ. 254 ಇದೆ. ಹಾಗಾದರೆ 2 ಲ್ಯಾಕ್ ಇಂಟು 280 ಡಿವೈಡ್ ಬೈ 254, 220, 472. ಇಷ್ಟೇ ಮಕ್ಕಳು. ಇಂಡೆಕ್ಸೇಷನ್ ಮಾಡೋದು ಇಷ್ಟೇ, ಈಸಿ. ಇಂಡೆಕ್ಸ್ ಮಾಡಬೇಕು ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ನ ತಗೊಳ್ಳಿ, ಇಂಟು ಈ ವರ್ಷದ ಇಂಡೆಕ್ಸ್ 280, ಅದು ಫಿಕ್ಸೆಡ್. ಡಿನಾಮಿನೇಟರಲ್ಲಿ ಯಾವ ವರ್ಷ ಅಸೆಟ್ ಅಕ್ವೈರ್ ಮಾಡಿದ್ರು ಆ ಪ್ರೀವಿಯಸ್ ಇಯರ್ನ ಇಂಡೆಕ್ಸ್ ಎಕ್ಸಾಮಿನೇಷನಲ್ಲಿ ಕೊಟ್ಟಿರ್ತಾನೆ, ಪ್ರಾಬ್ಲಮ್ನ ಎಂಡಿಂಗ್ನಲ್ಲಿರುತ್ತೆ, ಅದನ್ನು ನೀವು ತಗೊಬೋದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮಕ್ಕಳು. ಇವಾಗ ಈ ಪ್ರಾಬ್ಲಮ್ಗೆ ವಾಪಸ್ ಬರೋಣ. ಇಂಡೆಕ್ಸ್ ಮಾಡಬೇಕು ಅಂತ ಹೇಳಿದ್ದೇನೆ. ಈಗ ಇಂಡೆಕ್ಸ್ ಮಾಡೋದೆಲ್ಲ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಇಂಡೆಕ್ಸ್ ಮಾಡೋದೆಲ್ಲ ಗೊತ್ತಾಗಿದೆ. ಏನು ಇಂಡೆಕ್ಸ್ ಮಾಡೋದು ಹೇಗೆ ಬರುತ್ತೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿರೋದು, 15 ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು. ಎಷ್ಟು ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು, 15 ಲಕ್ಷಕ್ಕೆ. 15 lakhs ಇಂಟು 280 ಡಿವೈಡ್ ಬೈ ಯಾವ ವರ್ಷ ಅಕ್ವೈರ್ ಮಾಡಿರೋದು ಅವನು, ಅಕ್ವೈರ್ ಮಾಡಿರೋದು 2010ಕ್ಕೆ. 2010. ಹಾಗಾದರೆ ಏಪ್ರಿಲ್ ಆದಮೇಲೆ ಇರೋದು ಹೌಸ್ ಪ್ರಾಪರ್ಟಿ ಅಕ್ವೈರ್ ಮಾಡಿರೋದು ಏಪ್ರಿಲ್ ತಿಂಗಳಾದಮೇಲೆ. ಸೊ 2010 ಅಂದರೆ ಪ್ರೀವಿಯಸ್ ಇಯರ್ ಏನಾಯಿತು, 10-11 ಆಯಿತು. 10-11ರ ಇಂಡೆಕ್ಸ್ ಬಂದು 167. ಹಾಗಾದರೆ 167 ಇಂಡೆಕ್ಸ್ ಮಾಡಬೇಕು. ಹಾಗಾದರೆ 15 ಲಕ್ಷ ಇಂಟು 280 ಡಿವೈಡ್ ಬೈ 167. ಎಷ್ಟದು ಇಂಡೆಕ್ಸ್ ಇರೋದು, 2514,970, 85030 ಬರುತ್ತೆ. ಇಷ್ಟೇ ಮಕ್ಕಳೇ. ಸೇಲ್ ಪ್ರಾಫಿಟ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರೋದು ನೆಟ್ ಸೇಲ್ ಪ್ರಾಫಿಟ್ಸ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಲೆಸ್ ಮಾಡಿದ್ರೆ ಬರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ಗೆ ಹೋಗೋಣ. ಏನಿದೆ ಎರಡನೇ ಪ್ರಾಬ್ಲಮಲ್ಲಿ ಅಂದರೆ, ಮಿಸ್ ಅಪ್ಪು ಪರ್ಚೇಸ್ಡ್ ಗೋಲ್ಡ್ ಅಂದರೆ 3 years ನೋಡಬೇಕು. ಯಾವಾಗ ಪರ್ಚೇಸ್ ಮಾಡಿರೋದು, 2011. ಸೇಲ್ ಮಾಡ್ತಾ ಇರೋದು 2019. ಅಂದರೆ 3 yearsಗಿಂತ ಜಾಸ್ತಿ ಇದೆ. ಪರ್ಚೇಸ್ ಮಾಡಿದ್ದು 10 ಲಕ್ಷಕ್ಕೆ, ಸೇಲ್ ಮಾಡಿದ್ದು 40 ಲಕ್ಷಕ್ಕೆ. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಒಂದ್ಸಲಿ ನೋಡ್ಬಿಡೋಣ. ಓಕೆ, ವೆರಿ ಗುಡ್. 40 lakhs ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ. 40 lakhs
ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು. 10 ಲಕ್ಷ ಇಂಟು 280 ಡಿವೈಡ್ ಬೈ ಡಿನಾಮಿನೇಟರಲ್ಲಿ ಏನಾಗಬೇಕು, ಯಾವ ವರ್ಷ ಅಕ್ವೈರ್ ಮಾಡಿದ್ದಾನೆ. 2011. ಏನು ನೋಡಬೇಕು, ಏಪ್ರಿಲ್ಗಿಂತ ಮುಂಚೆ ಇದೆಯಾ ಆದಮೇಲೆ ಇದೆಯಾ. ಏಪ್ರಿಲ್ಗಿಂತ ಮುಂಚೆ ಇದೆ, ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಯಿತು 10-11 ಇನ್ನೊಂದರಿಂದ ಹಿಂದಿನಿಂದ ಬಂದಬೇಕು. ಹಾಗಾದರೆ 10-11 ಇಂಡೆಕ್ಸ್ ಏನಿದೆ ಅಂತ ನೋಡೋಣ. 10-11 ಇಂಡೆಕ್ಸ್ 10-11 ಇಂಡೆಕ್ಸ್ ಬಂದು 167. 76647 ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಹಾಗಾದರೆ ಬರುವಂತಹದ್ದು 232353 ಇದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥರ್ಡ್ ಪ್ರಾಬ್ಲಮ್ಗೆ ಹೋಗೋಣ. ಥರ್ಡ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಚಂದು purchased a house property on 2004 for rupees 10 lakhs and constructed additional floor on 2010 for rupees 6 lakhs and he sold the same on the current previous year for rupees 99 lakhs. Brokerage 1 lakh. ಹಾಗಾದ್ರೆ ಈ ಪ್ರಾಬ್ಲಮಲ್ಲಿ ಇಂಪ್ರೂವ್ಮೆಂಟು ಇದೆ, ಸೇಮ್ ಅದೇ ರೀತಿಯೇ ಮಾಡಬೇಕು. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇದೆ. ಹಾಗಾದರೆ ಏನಂತ ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು, ಎಷ್ಟಕ್ಕೆ ಸೇಲ್ ಮಾಡಿರೋದು, ಸೇಲ್ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 99 lakhs. 99 lakhsಗೆ ಸೇಲ್ ಮಾಡಿರೋವಂಥದ್ದು. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಗಿರೋದು 1 lakh. 99 lakhಲ್ಲಿ 1 lakh ಹೋದರೆ 98 lakh. ಇದರಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದೆ, ಅದನ್ನು ಇಂಡೆಕ್ಸ್ ಮಾಡಬೇಕು. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೆಷ್ಟು 10 lakhಗೆ. 10 lakhಗೆ ಪರ್ಚೇಸ್ ಮಾಡಿರೋದು ಇಂಟು 280 280 ಡಿವೈಡೆಡ್ ಬೈ ಯಾವ ವರ್ಷ ಪರ್ಚೇಸ್ ಮಾಡಿರೋದು 2004 ಏಪ್ರಿಲ್ ಆದಮೇಲೆ ಇದೆ. ಹಾಗಾದ್ರೆ ಏನಾಯಿತು, ಪ್ರೀವಿಯಸ್ ಇಯರ್ 45 ಆಯಿತು. 45 ಹಾಗಾದರೆ 45ನ ಇಂಡೆಕ್ಸ್ ಏನಿದೆ ಅಂತ ನೋಡಬೇಕು. 45ನ ಇಂಡೆಕ್ಸ್ ಇಲ್ಲಿರೋದು ನಿಮಗೆ ಕಾಣಿಸ್ತಾ ಇರುವಂಥದ್ದು 113 45 113. ನೆಕ್ಸ್ಟ್ ಅದಾದ ನಂತರ ಕ್ಯಾಲ್ಕುಲೇಟ್ ಮಾಡೋಣ. ಇದು ಫಸ್ಟ್ ಇದಾಗಿರುತ್ತೆ. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡಿದನಂತೆ ಯಾವಾಗ 2010ರಲ್ಲಿ ಎಷ್ಟು 6 ಲಕ್ಷಕ್ಕೆ. 6 ಲಕ್ಷ ಇಂಟು 280 ಡಿವೈಡ್ ಬೈ ಯಾವ ವರ್ಷ 16/9/2010 ಅಂತ ಇದೆ. ಹಾಗಾದರೆ ಏಪ್ರಿಲ್ ತಿಂಗಳು ಆದಮೇಲಿದೆ. ಸೊ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ 10-11 ಆಗಿರುತ್ತೆ. ಹಾಗಾದರೆ ಪ್ರೀವಿಯಸ್ ಇಯರ್ 10-11ರಲ್ಲಿ ಏನಿದೆ 10-11ರಲ್ಲಿದೆ 167 178. ನೆಕ್ಸ್ಟ್ ಆಮೇಲೆ 6 lakh ಇಂಟು 280 ಬೈ 1005988. ಇವೆರಡನ್ನು ಕೂಡ ಏನು ಮಾಡಬೇಕಾಗಿರುತ್ತೆ, ನೀವು ಲೆಸ್ ಮಾಡಬೇಕಾಗಿರುತ್ತೆ. 631613. ಸೊ ಇದೆ ಏನಾಗಿರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಂಡುಹಿಡ್ಕೊಳ್ಳಿ. ಸ್ಟೂಡೆಂಟ್ಸ್, ನಾನು ನಿಮ್ಗೊಂದು ವಿಚಾರ ಹೇಳಬೇಕಾಗಿತ್ತು. ಏನು ಅಂದರೆ ಲಾಸ್ಟ್ ವಿಡಿಯೋ ಅಂದರೆ ಥರ್ಡ್ ಪಾರ್ಟ್ನಲ್ಲಿ 9ನೇ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿದ್ದೀನಿ, ಅಲ್ಲಿ ಬ್ರೋಕರೇಜ್ ಎಕ್ಸ್ಪೆನ್ಸಸ್ 50,000 ತೊಗೊಳ್ಳೋದನ್ನು ಮರೆತುಬಿಟ್ಟಿದ್ದೀನಿ. ಸೊ ಹಲವಾರು ವಿದ್ಯಾರ್ಥಿಗಳು ಫೋನ್ ಮಾಡಿ ಹೇಳಿದ್ರು ಮತ್ತು ಮೆಸೇಜ್ ಮುಖಾಂತರ ತಿಳಿದಿದ್ದೀರಾ, ಧನ್ಯವಾದಗಳು. ಸೊ ಅಲ್ಲಿ ಬರುವಂಥದ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 10,000 ಬರುತ್ತೆ 9ನೇ ಪ್ರಾಬ್ಲಮ್ಗೆ. ಥ್ಯಾಂಕ್ ಯು. ಇಫ್ ಅನ್ ಅಸೆಟ್ ಅಕ್ವೈರ್ಡ್ before
1/4/2001. 1/4/2001ಗಿಂತ ಮುಂಚೆ ಏನಾದ್ರು ಅಕ್ವೈರ್ ಮಾಡಿದರೆ, ಈಗ ನಾವಿವಾಗ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿರೋದಲ್ಲ, ಆಫ್ಟರ್ 1/4/2001 ಮಾಡಿದ್ದಾಯಿತು. ಈಗ ಇವಾಗ ಏನಾಗಿದೆ, ಇಫ್ ದ ಅಸೆಟ್ ಈಸ್ ಅಕ್ವೈರ್ಡ್ ಬಿಫೋರ್ 1/4/2001 ಆಯಿತು ಅಂದರೆ ಅವನಿಗೆ ಒಂದು ಆಪ್ಷನ್ ಸಿಗುತ್ತೆ. ಏನು ಸಿಗುತ್ತೆ? ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ಒರಿಜಿನಲ್ ಕಾಸ್ಟ್ ಆರ್ FMV as on 1/4/2001, whichever is higher. ಅವನಿಗೆ ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ಒರಿಜಿನಲ್ ಕಾಸ್ಟ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001. 1/4/2001 ಆದಮೇಲಿಂದ ಏನಾದರೂ ಪರ್ಚೇಸ್ ಮಾಡಿದರೆ ಮಾಮೂಲಿ ಆ್ಯಸ್ ಯೂಶುವಲ್ ಆಗಿ ಏನು ಕಾಸ್ಟ್ ಇರುತ್ತೋ ಅದೇ ಕಾಸ್ಟ್ ತೊಗೊಳ್ಳಿ. ಅಕಸ್ಮಾತ್ ಏನಾದರೂ 1/4/2001ಗಿಂತ ಮುಂಚೆ ಏನಾದರೂ ಇದ್ದರೆ, 1/4/2001ಗಿಂತ ಮುಂಚೆ ಏನಾದರೂ ಪರ್ಚೇಸ್ ಮಾಡಿದರೆ, 1/4/2001ಗಿಂತ ಮುಂಚೆ ಏನಾದರೂ ಪರ್ಚೇಸ್ ಮಾಡಿದರೆ, ದಟ್ ಈಸ್ ಬಿಫೋರ್ 1/4/2001 ಏನಾದ್ರು ಇದ್ದರೆ ಅವನಿಗೇನು ಸಿಗುತ್ತೆ? ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ಒರಿಜಿನಲ್ ಕಾಸ್ಟ್ ಆರ್ FMV ಆಸ್ ಆನ್ 1/4/2001, whichever is higher. ಇವೆರಡು ಅಮೌಂಟಲ್ಲಿ ಯಾವ ಅಮೌಂಟ್ ಜಾಸ್ತಿ ಇದೆಯೋ ಅದನ್ನು ತೊಗೊಬೇಕಾಗುತ್ತೆ. ಸರ್ ಒಂದು ಉದಾಹರಣೆ ಕೊಡ್ತೀರಾ? ಓಕೆ, ಕೊಡೋಣ. ಮಿಸ್ಟರ್ ರಾಜ್ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್. ಒಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ದಾನೆ. ಯಾವಾಗ? 1795ನಲ್ಲಿ. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾನೆ? 10,000ಗೆ ಪರ್ಚೇಸ್ ಮಾಡಿದ್ದಾನೆ. ಒರಿಜಿನಲ್ ಕಾಸ್ಟ್ ಬಂದು 10,000. ಪ್ರಾಬ್ಲಮ್ ಅಲ್ಲಿ ಹಾಗೆ ಕಂಟಿನ್ಯೂ ಮಾಡ್ತಾನೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001. 1/4/2001 ಎಷ್ಟಿದೆಯಂತೆ? 50,000 ಇದೆಯಂತೆ. ಹಾಗಾದರೆ ಈ ರೂಲ್ಸ್ನ ನಾವು ಇಲ್ಲಿ ಅಪ್ಲೈ ಮಾಡಿದಾಗ ಒರಿಜಿನಲ್ ಕಾಸ್ಟ್ ಎಷ್ಟಿದೆ, ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿರೋದು? 10,000 ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ? 50,000 ಇದೆ. ವಿಚ್ ಎವರ್ ಈಸ್ ಹೈಯರ್ ಅಂದರೆ ಇವೆರಡರಲ್ಲಿ ಯಾವುದು ದೊಡ್ಡದಾಗಿದೆ? ಯಾವುದು ದೊಡ್ಡದಾಗಿ ಕಾಣಿಸ್ತಿದೆ ನಿಮಗೆ? 50,000 ದೊಡ್ಡದಾಗ. ಕಾಸ್ಟ್ ಆಫ್ ಅಕ್ವಿಸಿಷನ್ ನಾವು ತಗೊಬೇಕಾಗಿರೋದು ಎಷ್ಟು ತಗೊಬೇಕು ಅಂದರೆ 50,000 ತಗೊಬೇಕು. ಸರ್ ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡಿ. ಓಕೆ, 1/4 ಅಪೂರ್ವ ಪರ್ಚೇಸ್ಡ್ ಏನು? ಜ್ಯುವೆಲರಿ. ಯಾವಾಗ ಜ್ಯುವೆಲರಿ ಪರ್ಚೇಸ್ ಮಾಡಿದ್ಲು ಆಕೆ? 1/10/2000 ಪರ್ಚೇಸ್ ಮಾಡಿದ್ದಾಳೆ. 1/10/2000 ಪರ್ಚೇಸ್ ಮಾಡಿರೋದು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾಳೆ? 90,000ಗೆ ಪರ್ಚೇಸ್ ಮಾಡಿರೋದು. ಹಾಗಾದ್ರೆ ಏನಾಯಿತು? ಇದು 1/4/2001ಗಿಂತ ಮುಂಚೆ ಆಯಿತು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 1,20,000 ಇದೆ. ಇಷ್ಟಕ್ಕೆ ಅವನಿಗೇನು ಸಿಗುತ್ತೆ? ಆಪ್ಷನ್ ಸಿಗುತ್ತೆ. ಏನು ಸಿಗುತ್ತೆ? ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ಒರಿಜಿನಲ್ ಕಾಸ್ಟ್ ಆರ್ FMV ಆಸ್ ಆನ್ 1/4/2001, ವಿಚ್ ಎವರ್ ಈಸ್ ಹೈಯರ್. ಒರಿಜಿನಲ್ ಕಾಸ್ಟ್ ಎಷ್ಟಿದೆ? 90,000 ಇದೆ. ಒರಿಜಿನಲ್ ಕಾಸ್ಟ್ ಎಷ್ಟಿದೆ? 90,000 ಇದೆ. ಆರ್ FMV ಎಷ್ಟಿದೆ? 1,20,000 ಇದೆ. ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್? 1,20,000 ಈಸ್ ಹೈಯರ್. ದೇರ್ಫೋರ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 1,20,000. ಸರ್ ಇನ್ನೊಂದು ಕೊಡಿ. ಓಕೆ, ಕೊಡೋಣ. ಮಿಸ್ಟರ್ ಸುಹಾಸ್ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್.
or rupees 1 lakh. Fair market value as on 1/4/2001 ಎಷ್ಟಿದೆಯಂತೆ? 98,000 ಇದೆಯಂತೆ. ಹಾಗಾದ್ರೆ ಇವಾಗ ಏನಾಗುತ್ತೆ ಅಂದಾಗ ಅವನಿಗೆ ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? 1/4/2001 ಬಿಫೋರ್ ಏನಾದ್ರು ಆಗಿತ್ತು ಅಂದರೆ ನಿಮ್ಗೆ ಆಪ್ಷನ್ ಸಿಕ್ಬಿಡುತ್ತೆ, ಜ್ಞಾಪಕ ಬಂದ್ಬಿಡುತ್ತೆ ನಿಮಗೆ. ಏನು ಆಪ್ಷನ್ ಸಿಗುತ್ತೆ? ಒರಿಜಿನಲ್ ಕಾಸ್ಟ್ ಆರ್ FMV ಆಸ್ ಆನ್ 1/4/2001 ವಿಚ್ ಎವರ್ ಈಸ್ ಹೈಯರ್. ಒರಿಜಿನಲ್ ಕಾಸ್ಟ್ ಎಷ್ಟಿದೆ? ಒರಿಜಿನಲ್ ಕಾಸ್ಟ್ ಬಂದು 1 lakh ಇದೆ. ಆರ್ FMV ಆಸ್ ಆನ್ 1/4/2001 ಅಂದರೆ ಎಷ್ಟಿದೆ? 98,000 ಇದೆ. ವಿಚ್ ಎವರ್ ಈಸ್ ಹೈಯರ್ ಅಂದರೆ ಎಷ್ಟಿರುತ್ತೆ? ವಿಚ್ ಎವರ್ ಈಸ್ ಹೈಯರ್ ಅಂದರೆ 1 lakh ಇರುತ್ತೆ. ಹಾಗಾದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಾಗಿರುತ್ತೆ? ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 1 lakh. ಯಾವಾಗಲೇ ಆಗಲಿ 1/4/2001ಗಿಂತ ಮುಂಚೆ ಏನಾದರೂ ಆಗಿದ್ದರೆ ನಮಗೇನು ಸಿಗುತ್ತೆ? ಆಪ್ಷನ್ ಸಿಗುತ್ತೆ. ಸರ್ ಹಾಗಾದ್ರೆ ಇಂಡೆಕ್ಸ್ ಮಾಡೋದು ಹೇಗೆ ಅಂದಾಗ ಈಗ ನಾನು ಕೊಟ್ಟಿರುವಂಥ ಉದಾಹರಣೆಗಳನ್ನ ಒಂದು ಸೆಕೆಂಡ್ ನೋಡೋಣ. ನಾವು ಕೊಟ್ಟಿರುವಂಥ ಉದಾಹರಣೆಗಳಲ್ಲಿ ಇಂಡೆಕ್ಸ್ಡ್, ನಾನು ಕಾಸ್ಟ್ ಆಫ್ ಅಕ್ವಿಸಿಷನ್ ಹೇಳಿದೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು ಅಂದಾಗ 50,000 ಇಂಟು ಈ ವರ್ಷದ ಇಂಡೆಕ್ಸ್ 280 ಡಿವೈಡ್ ಬೈ ನಾವು ಐದರ್ ಒರಿಜಿನಲ್ ಕಾಸ್ಟ್ ಆದರೂ ತಗೊಳ್ಳಿ ಅಥವಾ FMV ಆದರೂ ತಗೊಳ್ಳಿ, ಆದರೆ ಬೇಸ್ ಇಯರ್ದು ಅಂದರೆ ಯಾವ ವರ್ಷ ಅಕ್ವೈರ್ ಮಾಡಿದೀವೋ ಅದರ ಇಂಡೆಕ್ಸ್ 100 ತಗೊಬೇಕು. ಇಲ್ಲೇನು ಬರುತ್ತೋ ಅದೇ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸರ್ ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಇದೆಲ್ಲ ಸರ್, ನೆಕ್ಸ್ಟ್ ಎಕ್ಸಾಂಪಲ್ದು ಸೇಮ್ ನೋಡೋಣ. ಒರಿಜಿನಲ್ ಕಾಸ್ಟ್ ಆರ್ FMV ವಿಚ್ ಎವರ್ ಈಸ್ ಹೈಯರ್ 90,000 ಆರ್ 1,20,000 ವಿಚ್ ಎವರ್ ಈಸ್ ಹೈಯರ್ ಅಂದರೆ 1,20,000. 1,20,000 ಇಂಟು 280 ಡಿವೈಡ್ ಬೈ 100. ನೋಡೋಣ, ಇಲ್ಲಿ ನಾವು ತಗೊಬೇಕಾಗಿರೋದು ವಿಚ್ ಒನ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಅಂದರೆ 1 lakh. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಮಾಡಬೇಕು? 1 lakh ಇಂಟು 280 ಡಿವೈಡ್ ಬೈ 100. ಇದೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಹಾಗಾದರೆ ನಿಮ್ಗೇನು ಗೊತ್ತಾಯ್ತು ಈಗ? 1/4/2001ಗಿಂತ ಮುಂಚೆ ಏನಾದರೂ ಅಕ್ವೈರ್ ಮಾಡಿದರೆ, ಮತ್ತೆ ರಿಪೀಟ್ ಮಾಡ್ತೀನಿ, 1/4/2001ಗಿಂತ ಮುಂಚೆ ಏನಾದರೂ ಅಕ್ವೈರ್ ಮಾಡಿದರೆ ನೀವು ಏನು ಮಾಡಬೇಕಾಗಿರುತ್ತೆ? ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ನು? ಒರಿಜಿನಲ್ ಕಾಸ್ಟ್ ಆರ್ FMV ಆಸ್ ಆನ್ 1/4/2001 ವಿಚ್ ಎವರ್ ಈಸ್ ಹೈಯರ್. ಒರಿಜಿನಲ್ ಕಾಸ್ಟ್ ಆರ್ FMV ಆಸ್ ಆನ್ 1/4/2001 ವಿಚ್ ಎವರ್ ಈಸ್ ಹೈಯರ್. ಅದನ್ನೇ ನೀವು ತಗೊಬೇಕಾಗಿ. ಗೊತ್ತಾಯ್ತು ಅನ್ಸುತ್ತೆ. ಸರ್ ಇಂಪ್ರೂವ್ಮೆಂಟ್ ಆಗಿದ್ರೆ? ವೆರಿ ಗುಡ್ ಕ್ವಶನ್, ವೆರಿ ಗುಡ್ ಕ್ವಶನ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದ್ರು ಆಗಿದ್ರೆ ಆಫ್ಟರ್ 1/4/2001 ಏನಾದ್ರು ಆಗಿದೆ, ಆಫ್ಟರ್ 2001 ಏನಾದ್ರು ಆಗಿದ್ರೆ ಏನು ಮಾಡ್ತಾ ಇದ್ರಿ ನೀವು? ಒರಿಜಿನಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಿದೆಯೋ ಅದನ್ನೇ ನೀವೇನು ಮಾಡಬೇಕು? ಇಂಡೆಕ್ಸ್ ಮಾಡಬೇಕು. ಅದೇ ಅಕಸ್ಮಾತ್ ಏನಾದರೂ ಇಂಪ್ರೂವ್ಮೆಂಟ್ ಏನಾದರೂ ಬಿಫೋರ್ 1/4/2001 ಆಗಿದ್ದರೆ 1/4/2001 ಆಗಿದ್ದರೆ ಅಷ್ಟನ್ನು ಕೂಡ ಇಗ್ನೋರ್ ಮಾಡಬೇಕಾಗಿರುತ್ತೆ. ಅಷ್ಟನ್ನು ಕೂಡ ಏನು ಮಾಡಬೇಕಾಗಿರುತ್ತೆ? ನೀವು ಇಗ್ನೋರ್ ಮಾಡಬೇಕಾಗಿರುತ್ತೆ. ಅರ್ಥ ಆಯಿತು ಅನ್ಸುತ್ತೆ ಹೇಳಿದ್ದು. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದ್ರು ಆಗಿದ್ರೆ ಏನು ಮಾಡಬೇಕು? ಆಫ್ಟರ್ 1/4/2001 ಆಗಿದೆ, ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆಯೋ ಅದನ್ನು ಇಂಡೆಕ್ಸ್ ಮಾಡಿ. ಬಿಫೋರ್ 1/4/2001 ಏನಾದ್ರು ಇಂಡೆಕ್ಸ್ ಆಗಿದ್ರೆ ಅದು ನೀವು ಕನ್ಸಿಡರ್ ಮಾಡಬೇಡಿ, ಇಗ್ನೋರ್ ಮಾಡಿಬಿಡಿ, ಬಿಟ್ಟುಬಿಡಿ. ಸರ್ ಹಾಗಾದರೆ
ಸಿಂಪಲ್ ಆಗಿ ಯಾವ್ದಾದ್ರು ಒಂದು ಚಾರ್ಟ್ ಲೆಕ್ಕದಾಗ ಏನಾದ್ರು ಹೇಳ್ತೀರಾ ಸರ್? ಓಕೆ, ಒಂದು ಸಿಂಪಲ್ ಆಗಿ ಇಫ್ ಅಸೆಟ್ ಈಸ್ ಪರ್ಚೇಸ್ಡ್ after 1/4/2001, ಆಫ್ಟರ್ 1/4/2001 ಆಗಿದ್ರೆ ಒರಿಜಿನಲ್ ಕಾಸ್ಟ್ ವಿಲ್ ಬಿ ದ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಫ್ asset is purchased before 1/4/2001, if asset is purchased before 1/4/2001, ಏನಾಗಿರುತ್ತೆ? ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ಒರಿಜಿನಲ್ ಕಾಸ್ಟ್ ಆರ್ FMV as on 1/4/2001, whichever is high. ಇದು ಸಿಗುತ್ತೆ. ಅದೇ ಅಕಸ್ಮಾತ್ if asset is ಇಂಪ್ರೂವ್ಮೆಂಟ್ ಏನಾರು ಆಗಿದ್ರೆ ಆಫ್ಟರ್ 1/4/2001 ಆಗಿದ್ರೆ, ಆಫ್ಟರ್ 1/4/2001 ಆಗಿದ್ರೆ ಒರಿಜಿನಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅದನ್ನೇ ತಗೊಬೇಕಾಗುತ್ತೆ. ಇಫ್ asset is improved before 1/4/2001 ಆಗಿದೆ, ಬಿಫೋರ್ 1/4/2001 ಆಗಿದ್ರೆ ಏನು ಮಾಡಬೇಕಾಗಿರುತ್ತೆ? ಇಗ್ನೋರ್ ಮಾಡಬೇಕಾಗಿರುತ್ತೆ. ಏನು ಮಾಡಿ, ನೀವು ಮೊಬೈಲ್ನ ಫ್ರೀಸ್ ಮಾಡಿ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಸೊ ಇಫ್ asset is purchased before 1/4/2001, then ಬಿಫೋರ್ 2001 ಏನಾಗಿರುತ್ತೆ? ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ಒರಿಜಿನಲ್ ಕಾಸ್ಟ್ ಆರ್ FMV whichever is higher. ಅದೇ ಏನಾದರೂ ಆಫ್ಟರ್ 1/4/2001 ಆಗಿದ್ರೆ ಒರಿಜಿನಲ್ ಕಾಸ್ಟ್ ವಿಲ್ ಬಿ ದ ಕಾಸ್ಟ್ ಆಫ್ ಅಕ್ವಿಸಿಷನ್. ಅದೇ ಅಕಸ್ಮಾತ್ ಇಫ್ ದ ಅಸೆಟ್ ಮೇಡ್ ಎನಿ ಇಂಪ್ರೂವ್ಮೆಂಟ್ ಆಫ್ಟರ್ 1/4/2001, ಒರಿಜಿನಲ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ವಿಲ್ ಬಿ ದ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಫ್ ದ ಅಸೆಟ್ ಮೇಡ್ ಎನಿ improvement before 1/4/2001, we need to ignore that one. ಅದನ್ನೇನು ಮಾಡಬೇಕಾಗಿರುತ್ತೆ? ನಾವು ಇಗ್ನೋರ್ ಮಾಡಬೇಕಾಗಿರುತ್ತೆ. ಈಗ ಇವಾಗ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಸೆಟ್ನ ಬಿಫೋರ್ ಮಾಡಿದಾನ, ಆಫ್ಟರ್ ಮಾಡಿದಾನ, ಇಂಪ್ರೂವ್ಮೆಂಟ್ ಏನು ಮಾಡಿದ್ದಾನೆ ಅಂದ್ಬಿಟ್ಟಿದೆ ನೀವು ನೋಡ್ಕೊಬೇಕಾಗಿರುತ್ತೆ. ಸೊ ಒಂದು ಪ್ರಾಬ್ಲಮ್ ನೋಡೋಣ. ಎಸ್, ಅಪೂರ್ವ ಪರ್ಚೇಸ್ಡ್ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದಾರೆ 10/4/95ನಲ್ಲಿ 4 lakh. 10/4/95 1995 ಅಂದ್ರೆ ಅರ್ಥ ಏನಾಗೋಯ್ತು? 1/4/2001ಗಿಂತ ಮುಂಚೆ ಅಂತ ಗೊತ್ತಾಗೋಯ್ತು ನಿಮಗೆ. 1/4/2001ಗಿಂತ ಮುಂಚೆ ಮಾಡಿದರೆ ನಾವೇನು ಮಾಡಬೇಕಾಗಿರುತ್ತೆ? 1/4/2001ಗಿಂತ ಮುಂಚೆ ಮಾಡಿದರೆ ನಮ್ಗೆ ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ದಿಸ್ ಒರಿಜಿನಲ್ ಕಾಸ್ಟ್ ಆರ್
FMV as on 1/4/2001, whichever is higher. 4 lakh or 11 lakh, whichever is higher. 4 lakh or 11 lakh, whichever is higher and ಯಾವ್ದು ಬರುತ್ತೆ, 11 lakh will be the cost of acquisition. Constructed first floor in for rupees 5 lakh in 2011. ಬಿಫೋರ್ 2001 ಆಗಿದ್ರೆ ಇಗ್ನೋರ್ ಮಾಡಬೇಕಾಗಿತ್ತು. ಇಲ್ಲಿ ಆಫ್ಟರ್ 2001 ಆಗಿರೋದು, ಸೊ ಕನ್ಸಿಡರ್ ಮಾಡಬೇಕಾಗಿರುತ್ತೆ. 5 ಲ್ಯಾಕ್ನೇ ಇಂಡೆಕ್ಸ್ ಮಾಡಬೇಕಾಗುತ್ತೆ. ಶಿ ಸೋಲ್ಡ್ ದ ಸೇಮ್ ಫಾರ್ rupees 75 lakhs on 10th March 2019. She paid transfer expenses of rupees 1 lakh. 1 lakh ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಆಗಿದೆ ಅಂತ. ಸೊ ಇದನ್ನು ಸಾಲ್ವ್ ಮಾಡಬೇಕು ಅಂದಾಗ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದರೆ ಎಷ್ಟಕ್ಕೆ ಸೇಲ್ ಮಾಡಿರೋದು, 75 ಲ್ಯಾಕ್ಗೆ ಸೇಲ್ ಮಾಡಿರೋದು. 75 ಲ್ಯಾಕ್ಸ್ 75 ಲ್ಯಾಕ್ಸ್ಗೆ ಸೇಲ್ ಮಾಡಿರೋದು. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್, ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಬ್ರೋಕರೇಜ್ ಕಮಿಷನ್ ಪೇಯ್ಡ್ ಅಟ್ ದ ಟೈಮ್ ಆಫ್ ಸೇಲ್ಸ್. ಹಾಗಾದ್ರೆ ಇಲ್ಲಿ 1 ಲ್ಯಾಕ್ ಇದೆ. 1 ಲ್ಯಾಕ್ 75 ಲ್ಯಾಕಲ್ಲಿ 1 ಲ್ಯಾಕ್ ಹೋದರೆ 74 ಲ್ಯಾಕ್ಸ್ ನೆಟ್ ಸೇಲ್ ಕನ್ಸಿಡರೇಷನ್ ಬಂತು. ಇವಾಗ ಇಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಹಾಗಾದ್ರೆ ಇಲ್ಲಿ ಏನು ಬಂತಿಲ್ಲಿ, ಒರಿಜಿನಲ್ ಕಾಸ್ಟ್ ನೀವು ಬರಿಬೇಕಲ್ಲಿ. ಒರಿಜಿನಲ್ ಕಾಸ್ಟ್ ಆರ್ FMV ವಿಚ್ ಎವರ್ ಈಸ್ ಹೈಯರ್. ಒರಿಜಿನಲ್ ಕಾಸ್ಟ್ ಆರ್ FMV ವಿಚ್ ಎವರ್ ಈಸ್ ಹೈಯರ್. ಹಾಗಾದರೆ ಒರಿಜಿನಲ್ ಕಾಸ್ಟ್ ಎಷ್ಟು? ಒರಿಜಿನಲ್ ಕಾಸ್ಟ್ 4 lakh or 11 lakh, whichever is higher. Which one is higher? 11 lakh is higher. ಹಾಗಾದರೆ 11 lakh into 280 divided by, ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅವರು ತಗೊಳ್ಳಿ ಅಥವಾ ಒರಿಜಿನಲ್ ಕಾಸ್ಟ್ ಆದರೂ ತಗೊಳ್ಳಿ, ಡಿವೈಡ್ ಬೈ ಏನು ಹಾಕಬೇಕು ಅಂತ ಹೇಳಿದ್ದೀನಿ, 100 ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ನೋಡೋಣ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಿರೋದು ಯಾವಾಗ? ಇಂಪ್ರೂವ್ಮೆಂಟ್ ಮಾಡಿರೋದು 11. ಹಾಗಾದರೆ 5 lakh ಇಂಟು 280 ಡಿವೈಡ್ ಬೈ 280 ಈ ವರ್ಷದ ಇಂಡೆಕ್ಸ್. ಇಲ್ಲಿ ಬಂದಿರುವಂತಹದ್ದು 6/5/2011. ಯಾವ ಪ್ರಿವಿಯಸ್ ಇಯರ್ ಬರುತ್ತೆ ಅಂದರೆ ಇದು ಏಪ್ರಿಲ್ ಆದಮೇಲೆ ಬಂದಿದೆ. ಸೊ ಇದಕ್ಕೆ ಕಂಟಿನ್ಯೂಷನ್ ತಗೊಬೇಕು ಅಂದರೆ ಪ್ರಿವಿಯಸ್ ಇಯರ್ ಏನಾಗಿರುತ್ತೆ, 11-12 ಆಗಿರುತ್ತೆ. ಪ್ರಿವಿಯಸ್ ಇಯರ್ ಏನಾಗುತ್ತೆ, 11-12. 11-12 ಇಂಡೆಕ್ಸ್ ಏನಾಗಿರುತ್ತೆ ಅಂದರೆ ನೋಡೋಣ. 11-12ಗೆ ಇಂಡೆಕ್ಸ್ ಇರುವಂಥದ್ದು ಎಷ್ಟಿದೆ ಇಲ್ಲಿ, 184 ಇದೆ. 184. ಇವೆರಡನ್ನ ಕೂಡ ಇಂಡೆಕ್ಸ್ ಮಾಡಬೇಕಾಗುತ್ತೆ. ಇಂಡೆಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 11 lakhs into 280 by 100, 30,80,000. 30,80,000. ಇದನ್ನೇನು ಮಾಡಿ ಲೆಸ್ ಮಾಡೋ ಐಟಮ್ನ ಬ್ರ್ಯಾಕೆಟಲ್ಲಿ ಉಪಯೋಗಿಸ್ಬೇಕು. ನೆಕ್ಸ್ಟ್ ಏನಿದೆ, 5 lakh into 280 by 184. ಇದೇನು ಬರುತ್ತೆ ಅಂತ ನೋಡೋಣ. 7,60,870. ಇವೆರಡನ್ನೂ ಕೂಡ 74 ಲ್ಯಾಕಲ್ಲಿ ಇವೆರಡನ್ನೂ ಕೂಡ ಏನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. 35,59,130 ಎಷ್ಟು ಬರುತ್ತಲ್ವ, ಇದನ್ನ ಏನಂತ ಕರೀತೀರ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್, Mr. Suhas purchased house property on 75
1/4/2001ಗಿಂತ ಮುಂಚೆ ಬಂತು ಅಂದರೆ ಅರ್ಥ ಏನು? ನಾವು ನಮಗೆ ಆಪ್ಷನ್ ಸಿಗುತ್ತೆ ಅಂದ್ಬಿಟ್ಟು ಅರ್ಥ. ಏನು ಆಪ್ಷನ್ ಸಿಗುತ್ತೆ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ವಾಟ್ ಒರಿಜಿನಲ್ ಕಾಸ್ಟ್ ವಿಚ್ ಎವರ್ ಈಸ್ ಹೈಯ. ಅಕಸ್ಮಾತ್ ಜ್ಞಾಪಕ ಇಟ್ಕೊಳ್ಳಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದ್ಕೊಳ್ಳಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೆ ಒರಿಜಿನಲ್ ಕಾಸ್ಟೇ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗಿರುತ್ತೆ. ಒರಿಜಿನಲ್ ಕಾಸ್ಟೇ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂದ್ಕೊಂಡು ನಾವು ಅದನ್ನೇ ನಾವು ತಗೊಂಡು ಮುಂದಕ್ಕೆ ಹೋಗ್ಬೇಕಾಗಿರುತ್ತೆ. ಸೊ ಫಾರ್ ₹12 lakhs and constructed first floor in 2016 for ₹3,50,000. He sold the same for ₹99 lakh and he paid the brokerage at 5% while selling on it. ಪ್ರಾಬ್ಲಮ್ ಅಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಅಥವಾ ಟೈಪ್ ಮಾಡೋದು ಮರ್ತೋಗಿದ್ದೀನಿ. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 is ₹15 lakhs. ಆ್ಯಡ್ ಅಪ್ ಮಾಡ್ಕೊಳ್ಳಿ. ಯಾಕೆಂದರೆ ಈ 1/4/2001 ಹಿಂದೆ ಮುಂದೆ ವರ್ಷದಾಗ ಆಗಿದ್ರೆ, ಅಂದರೆ 2000, 99 ಒಂದೆರಡು ವರ್ಷದೊಳಗಡೆ ಆಗಿದ್ದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಷ್ಟೊಂದೇನು ಡಿಫ್ರೆನ್ಸ್ ಇರಲ್ಲ, ಪ್ರಾಬ್ಲಮಲ್ಲಿ ಕೊಟ್ಟಿರ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ 75ಗೂ 2001ಗೂ ಭಾಳಷ್ಟು ಡಿಫ್ರೆನ್ಸ್ ಇದೆ. ಸೊ ಅಪ್ ಟು ಮೋರ್ ದ್ಯಾನ್ 25 years. ಸೊ ಅಲ್ಲಿಗೇನಾಗ್ಬಿಡುತ್ತೆ ಕಾಸ್ಟ್ ಭಾಳಷ್ಟು ಡ್ರಾಸ್ಟಿಕ್ ಚೇಂಜ್ ಇರುತ್ತೆ. ಸೊ ಅದಕ್ಕೋಸ್ಕರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾನೆ. ಅಕಸ್ಮಾತ್ ಹಿಂದೆ ಮುಂದೆ ವರ್ಷಗಳಿದ್ರೆ ಅವ್ನು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದಾಗ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ದ ಕಾಸ್ಟ್ ಒರಿಜಿನಲ್ ಕಾಸ್ಟ್ ಇಟ್ ಸೆಲ್ಫ್ ವಿಲ್ ಬಿ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಅನ್ಕೊಬೇಕಾಗಿರುತ್ತೆ. ಇಲ್ಲಿ ದ ಪ್ರಾಬ್ಲಮ್ನಲ್ಲಿ ಅಸ್ಯೂಮ್ ಅಂತ ಅಂದ್ಬಿಟ್ಟು ನಾನೇ ಕೊಟ್ಬಿಡ್ತೀನಿ. ಅಸ್ಯೂಮ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ಈಸ್ ₹15 lakhs. ಓಕೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಸೇಲ್ಸ್ ಮಾಡಿರೋದಷ್ಟಕ್ಕೆ 99 lakhs. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೇಲ್ಸ್ ಮಾಡ್ತಿರೋದು ಎಷ್ಟಕ್ಕೆ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಾಗ್ತಿದೆ ಅಂತೆ 5% ಕೊಟ್ಟಿದ್ದಾನೆ. ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನೆಲ್ಲ ನೀವೆಲ್ಲ ಮಾಡಿಬಿಟ್ಟಿದ್ದೀರಾ. ಸೊ ನೀವೇನು ಗಾಬರಿ ಪಡೋವಂಥ ಅಗತ್ಯ ಇಲ್ಲ. ಸೊ ಯಾವುದ್ರ ಮೇಲೆ ಅವನು ಬ್ರೋಕರೇಜ್ ಕೊಡ್ತಾ ಇರೋದು? ಸೇಲ್ ಮಾಡುವಾಗ ಅಂದರೆ ಯಾವುದ್ರ ಮೇಲೆ? ಅಬ್ವಿಯಸ್ಲಿ ಯಾವುದ್ರ ಮೇಲೆ ಇರುತ್ತೆ? ಸೇಲ್ ಕನ್ಸಿಡರೇಷನ್ ಮೇಲೆ ಇರುತ್ತೆ. ಹಾಗಾದರೆ 99 lakhs ಇಂಟು 5 ಡಿವೈಡ್ ಬೈ 100 ಎಷ್ಟು ಬರುತ್ತೆ ಅಂದರೆ 4,95,000. ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ? 94,05,000 ಪ್ಲಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. FMV ಎಷ್ಟಿದೆ? 15 lakhs. ಒರಿಜಿನಲ್ ಕಾಸ್ಟ್ ಎಷ್ಟಿದೆ? 12 lakhs. ಹಾಗಾದರೆ 12 lakhs ಆರ್ 15 lakhs, 12 lakhs ಆರ್ 15 lakhs, ವಿಚ್ ಎವರ್ ಈಸ್ ಹೈಯರ್ ಅಂದರೆ 15 lakhs ಇಂಟು 280 ಡಿವೈಡ್ ಬೈ 100. ಇದೆಷ್ಟು ಬರುತ್ತೆ ಅಂತ ಆಮೇಲೆ ನೋಡೋಣ ಕ್ಯಾಲ್ಕುಲೇಟರ್ನಲ್ಲಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಿರೋದು ನೋಡೋಣ. ಇಂಪ್ರೂವ್ಮೆಂಟ್ ಮಾಡಿರೋದೆಷ್ಟು? 3,50,000. 3,50,000 ಇಂಟು 280 ಡಿವೈಡ್ ಬೈ ಯಾವ ವರ್ಷ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. ಇಂಪ್ರೂವ್ಮೆಂಟ್ ಮಾಡಿರೋ ವರ್ಷ ಇಲ್ಲಿ ಬರೆಯೋಣ. ಇಲ್ಲಿ 10/5/2016 ಏಪ್ರಿಲ್ ತಿಂಗಳು ಆದಮೇಲಿದೆ. ಹಾಗಾದರೆ ಏನಾಗಿರುತ್ತೆ? ಪ್ರೀವಿಯಸ್ ಇಯರ್ 16/17 ಆಗಿರುತ್ತೆ. 16/17ರ ಇಂಡೆಕ್ಸ್ 264 ಇದೆ. 264 ಇದಕ್ಕೆ ಇಂಡೆಕ್ಸ್ ಮಾಡಬೇಕಾಗಿದೆ. ಹಾಗಾದರೆ 15 lakhs ಇಂಟು 280 ಬೈ 100 84,90,000. ಇದನ್ನು ಕಳಿಬೇಕು.
ಇಂಪ್ರೂವ್ಮೆಂಟ್ ಕೂಡ ಇದು ಮಾಡಬೇಕಾಗಿರುತ್ತೆ. 3,71,212. ಓಕೆ, ಇವೆರಡನ್ನು ಕೂಡ ಏನು ಮಾಡಬೇಕು ಇವಾಗ 90,05,000 ಅಲ್ಲಿ ಇವೆರಡು ಅಮೌಂಟ್ ಏನು ಮಾಡಬೇಕು, ಲೆಸ್ ಮಾಡಬೇಕು. 5,43,788 ಬರುತ್ತೆ. ಇದನ್ನ ಏನಂತ ಕರಿತೀರಾ ನೀವು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀರಾ. ಹಾಗಾದ್ರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 99 lakhs ಇತ್ತು. ಅದನ್ನು ನಾವೇನು ಮಾಡಿದ್ವಿ, ಅದ್ರ ಮೇಲೆ 5% ಕಮಿಷನ್ನ ಕಳೆದ್ವಿ. 5% ಕಮಿಷನ್ನ ಕಳೆದ್ಮೇಲೆ ಇಂಡೆಕ್ಸ್ ಮಾಡಬೇಕು. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಒರಿಜಿನಲ್ ಕಾಸ್ಟ್ ಇದಿದು 12 lakhs ಆರ್ 15 lakhs, ವಿಚ್ ಎವರ್ ಈಸ್ ಹೈಯರ್. 15 lakhsನ ಹೈಯರ್ ತೊಗೊಂಡ್ವಿ. ಈ ವರ್ಷದ ಇಂಡೆಕ್ಸ್ 280 ಡಿವೈಡ್ ಬೈ ಬೇಸ್ ಇಯರ್ ಇಂಡೆಕ್ಸ್ 100. ಹಾಗಾದರೆ ಬಂದಿದ್ದು 84,90,000. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡಿದ್ದು 3,50,000 ಇಂಟು 280 ಡಿವೈಡ್ ಬೈ 264. ಅದನ್ನು ಇಂಡೆಕ್ಸ್ ಮಾಡಿದ್ರೆ ಏನು ಬಂತು, 3,71,212 ಬಂತು. ಈ ಅಮೌಂಟ್ ಅಂದರೆ 94,05,000 ಅಲ್ಲಿ ಈ ಅಮೌಂಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಅಕ್ವಿಸಿಷನ್ನ ಕಳೆದಾಗ ನಾವು ಬಂದಿದ್ದು 5,43,788. ಇದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಮಿಸ್ಟರ್ ಶಶಿಧ purchased 1,000 debentures on 15/3/2015 for rupees 13 lakhs. He sold on 19th April 2018. So for rupees 25 lakhs, 5% brokerage. ಹಾಗಾದರೆ 1,000 ಡಿಬೆಂಚರ್ಸ್ನ ಪರ್ಚೇಸ್ ಮಾಡಿದ್ದಾನೆ. ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡ್ಬಿಡೋಣ. ಯಾಕೆ ಅಂದರೆ ಫಿನಾನ್ಷಿಯಲ್ ಅಸೆಟ್ಗಳು ಬಂದಾಗ ಪೀರಿಯಡ್ ಆಫ್ ಹೋಲ್ಡಿಂಗ್ ಮೋಸ್ಟ್ ಇಂಪಾರ್ಟೆಂಟ್. 15/3/15 ನಲ್ಲಿ ಪರ್ಚೇಸ್ ಮಾಡಿರೋದು, ಇಲ್ಲಿಂದ ಹಿಡಿದು ಸೇಲ್ ಮಾಡಿರೋ ಡೇಟು 19/4/18. ಹಾಗಾದರೆ 18/4/18 ಮಾರ್ಚ್ ತಿಂಗಳು ಆದಮೇಲೆ ಸೇಲ್ ಮಾಡಿದ್ದಾನೆ. ಅಂದರೆ 3 yearsಗಿಂತ ಜಾಸ್ತಿನೇ ಆಗೋಗಿದೆ. ಅದು ಲಿಸ್ಟೆಡ್ ಡಿಬೆಂಚರ್ಸ್ ಆಗಿತ್ತು ಅಂತಂದರೆ 1 year, ಅನ್ಲಿಸ್ಟೆಡ್ ಡಿಬೆಂಚರ್ಸ್ ಆಗಿದ್ರೆ 3 years. ನೀವು ಅದನ್ನು ಲಿಸ್ಟೆಡ್ ಅನ್ಲಿಸ್ಟೆಡ್ ಅಂತ ನೋಡುವಂಥ ಪ್ರಮೇಯನೇ ಬರೋದಿಲ್ಲ, ಡೈರೆಕ್ಟಾಗಿ ಎರಡೂ ಫುಲ್ಫಿಲ್ ಆಗಿಬಿಟ್ಟಿದೆ. ಸೊ ಈಗ ನೀವು ಇವಾಗ ಮಾಡಬೇಕಾಗಿರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಕ್ಕೆ ಮಾರಿರೋದು, 25 lakhs. 25 lakhs ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೇಲ್ಸ್ ಮಾಡುವಾಗ 5% ಕೊಟ್ಟಿದ್ದಾನಂತೆ. 25 lakhsನ ಮೇಲೆ ಇಂಟು 5 ಡಿವೈಡ್ ಬೈ 100 ಅಂದರೆ ಬರೋದು 1,25,000. 23,75,000. 23,75,000 will be the net sale consideration. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ರೂ ಕೂಡ ನಮಗೆ ಇಂಡೆಕ್ಸೇಷನ್ ಫೆಸಿಲಿಟಿ ಸಿಗೋದಿಲ್ಲ. ಡಿಬೆಂಚರ್ಸ್ಗೆ ಮತ್ತು ಬಾಂಡ್ಸ್ಗೆ ಇಂಡೆಕ್ಸೇಷನ್ ಫೆಸಿಲಿಟಿ ಸಿಗೋದಿಲ್ಲ. ಅರ್ಥ ಆಯಿತು ಅನಿಸುತ್ತೆ. ಏನಕ್ಕೋಸ್ಕರ ಅಂದರೆ ಆಗೆಷ್ಟು ಡಿಬೆಂಚರ್ಸ್ ಅಂತಂದರೆ ಡೆಟ್, ಆಗೆಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿರ್ತೀರೋ ನೀವು, ಅದು 3 ವರ್ಷ ಹಾಕ್ಕೊಳ್ಳಿ, 5 ವರ್ಷ ಹಾಕ್ಕೊಳ್ಳಿ, ಅದು ಆದಮೇಲೆ ಪೀರಿಯಡ್ ಆದಮೇಲೆ ಅಷ್ಟೇ ಅಮೌಂಟ್ನೇ ವಾಪಸ್ ಕೊಡ್ತಾರೆ. ಅದ್ರ ವ್ಯಾಲ್ಯೂ ಏನು ಜಾಸ್ತಿ ಆಗಲ್ಲ. ಪ್ರತಿ ವರ್ಷ ಇಂಟ್ರೆಸ್ಟ್ ಕೊಟ್ಕೊಂಡು ಹೊರಟೋಗಿರ್ತಾರೆ. ಅದ್ರ ವ್ಯಾಲ್ಯೂ ಏನು ಇನ್ಫ್ಲೇಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇಂಡೆಕ್ಸೇಷನ್ ಫೆಸಿಲಿಟಿ ಸಿಗೋದಿಲ್ಲ. ಡೈರೆಕ್ಟಾಗಿ ಎಷ್ಟು ಲಕ್ಷಕ್ಕೆ ಕೊಂಡ್ಕೊಂಡಿದ್ದು, 13 ಲಕ್ಷಕ್ಕೆ. 13 ಲಕ್ಷ ಇನ್ನು ಬರುತ್ತಲ್ವಾ, ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಹಾಗಾದರೆ 10,75,000 ಜ್ಞಾಪಕ ಇಟ್ಕೊಳ್ಳಿ. ಡಿಬೆಂಚರ್ಸ್ ಮತ್ತು ಬಾಂಡ್ಸ್ಗೆ ಇಂಡೆಕ್ಸೇಷನ್ ಸಿಗಲ್ಲ, ಈವನ್ ದೋ ಇಟ್ ಈಸ್ ಲಾಂಗ್ ಟರ್ಮ್. 10,75,000 ಅನ್ನೋದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ ಸ್ಟೂಡೆಂಟ್ಸ್,
ಮಿಸ್ಟರ್ ಭರತ್ ಮಿಸ್ಟರ್ ಭರತ್ ಏನಂತೆ ಭರತ್ ಕತೆ ಸೇಲ್ ಮಾಡ್ತಾ ಇದ್ದಾನೆ ತನ್ನ ಹೌಸ್ ಪ್ರಾಪರ್ಟಿನ ಯಾವಾಗ 1907-2008 ಎಷ್ಟಕ್ಕೆ 98 lakh. He got the house as a gift from his father. ಓಕೆ ಸ್ಟೂಡೆಂಟ್ಸ್, ಈಗ ಆಲ್ರೆಡಿ ಲಾಸ್ಟ್ ವಿಡಿಯೋನೇ ಹಲವಾರು ಜನ 2 ಭಾಗಗಳ ಮಾಡಬೇಕಾಯಿತು, ಒಂದು ಸ್ವಲ್ಪ ಲೆಂತಿ ಆಯಿತು ಅಂತ ಹೇಳಿದ್ರು. ಪ್ರಾವಿಷನ್ಸ್ ಒಂದು ಸ್ವಲ್ಪ ಜಾಸ್ತಿ ಹೇಳಬೇಕಾಯಿತು, ನಂಬರ್ ಆಫ್ ಪ್ರಾಬ್ಲಮ್ಸ್ನ ನಿಮಗೆ ಜಾಸ್ತಿ ಮಾಡಿಸ್ಬೇಕಾಗಿತ್ತು. ಆ ಉದ್ದೇಶದಿಂದ ಲಾಸ್ಟ್ ವಿಡಿಯೋ 1.5 hour ಆಗೋಯ್ತು, ಲೆಂತಿ ಆಗೋಯ್ತು. ಈಗಲೂ ಅಷ್ಟೇ ಕೆಲವು ವಿಚಾರಗಳನ್ನೇ ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಕೂಡ 1 hour ಆಗಿರೋದು. ಸಾಲ್ವ್ ಮಾಡಿ, ಎಷ್ಟು ನೀವು ಸಾಲ್ವ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರ. ಪ್ರಾಕ್ಟೀಸ್ ಮಾಡಿದಷ್ಟು ಪರ್ಫೆಕ್ಟ್ ಆಗುತ್ತೆ. ಈ ಚಾಪ್ಟ್ರಲ್ಲಿ 22 to 24 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಎಷ್ಟು ಚೆನ್ನಾಗಿ ನೀವು ಪ್ರಾವಿಷನ್ಸ್ ಅರ್ಥ ಮಾಡ್ಕೊಂಡಿದ್ದು ಅಷ್ಟು ಫಾಸ್ಟಾಗಿ ಮಾಡ್ತೀರ. ಮತ್ತು ಹೈಯರ್ ಎಜುಕೇಷನ್ಗೂ ಮತ್ತು ಹೈಯರ್ ಸ್ಟಡೀಸ್ಗೆ ಹೋದಾಗೂ ಕೂಡ ನಿಮಗಲ್ಲಿ ಡೈರೆಕ್ಟ್ ಆಕ್ಸಸ್ನಲ್ಲಿ ನಿಮಗೆ ಇದು ಬಹಳನೇ ಅನುಕೂಲ, ಹೆಲ್ಪ್ ಆಗುತ್ತೆ ಕೂಡ. ಡೀಟೇಲಾಗಿ ತಿಳ್ಕೊಂಡಿರಿ. ಮತ್ತು ಇದಕ್ಕೆ ಬಂದಿರುವಂತಹ ಈಗ 22ನೇ ಪ್ರಾಬ್ಲಮಲ್ಲಿ ಬಂದಿರುವಂತಹದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಹೇಳ್ಕೊಡ್ತೀನಿ. ಗಿಫ್ಟ್, ವಿಲ್ ಅಥವಾ ಇನ್ಹೆರಿಟೆನ್ಸಲ್ಲಿ ಪ್ರಾವಿಷನ್ಸ್ ಏನಿರುತ್ತೆ ಈ ವಿಡಿಯೋದಲ್ಲಿ ಇಷ್ಟು ಸಾಕಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಗಿಫ್ಟ್, ವಿಲ್, ಇನ್ಹೆರಿಟೆನ್ಸ್ ಕೇಸ್ನಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಾಗಿರುತ್ತೆ ಅನ್ನೋ ವಿಚಾರನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂತಹ ಬಟನ್ನ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಮತ್ತು ಅದರ ಪಕ್ಕದಲ್ಲೇ ನೋಟಿಫಿಕೇಷನ್ ಬೆಲ್ ಅಂತ ಇರುತ್ತೆ, ಆಲ್ ಅಂತ ಕೊಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ನಿಮಗೆ ಇಮ್ಮಿಡಿಯೇಟ್ ಆಗಿ ನಿಮಗೆ ತಲುಪುತ್ತೆ. ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಏನು ಯೋಚನೆ ಇಲ್ಲ. ಸಬ್ಸ್ಕ್ರೈಬ್ ಮಾಡದೇ ಇಲ್ದಿರುವಂತಹ ಸ್ಟೂಡೆಂಟ್ಸು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಮತ್ತು ನೋಟಿಫಿಕೇಷನ್ ಬೆಲ್ನ ಆಲ್ ಅಂತ ಕೊಡಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಬಾಯ್.